ಅವಳಿಗೆ ಈಗ ಉತ್ಸಾಹ, ನಗುಗಳೇ. ಪತಿಯ ವಿರಹಕ್ಕಾಗಿ ಬೇಸರವಿಲ್ಲ. ಎಷ್ಟೋ ದಿನಗಳಿಂದ ಹತಾಶನಾಗಿ ವ್ಯರ್ಥವಾಗಿ ಬದುಕನ್ನು ಕಳೆಯುತ್ತಿದ್ದೇನಲ್ಲ ಎಂದು ಚಿಂತಿಸುತ್ತಿದ್ದ ಪತಿಗೆ ಸಮನಾದ ಉದ್ಯೋಗವಾದರೂ ದೊರೆಯಿತಲ್ಲ ಎಂದು ಹರ್ಷವಾಯಿತು. ತಾನೂ ಅವನ ಜೊತೆ ಸೇರುತ್ತಿದ್ದರೆ ಎಂಬ ಬಯಕೆಯಾಯಿತು. ಹಾಗೆ ಮಾಡಲು ತಮ್ಮ ಕೂಸನ್ನು ಇನ್ನಾರಲ್ಲಾದರೂ ಬಿಟ್ಟು ಹೋಗಬೇಕು. ಅದು ಮನಸ್ಸಿಗೆ ಒಪ್ಪುವ ಕೆಲಸವಲ್ಲ. ಆ ಯೋಚನೆ ಹೊಳೆಯುತ್ತಲೇ ಎಷ್ಟೋ ಜನ ಸಂಸಾರಿಗರು ಸೆರೆಮನೆಯನ್ನು ಸೇರಿಲ್ಲವೇ, ಅವರ ಮಕ್ಕಳ ಪಾಡೇನು ಎಂಬ ವಿಚಾರ ಹೊಳೆಯಿತು. ರಾಧಾಕೃಷ್ಣ ಹೋಗಿ 2 ತಿಂಗಳ ಮೇಲಾಯಿತು. ಈ ತನಕ ಅವನಿಂದ ಸುದ್ದಿ ಸಮಾಚಾರಗಳಿಲ್ಲ. ಅದರಿಂದ ಅವಳ ಮನಸ್ಸು ಚಂಚಲವಾಯಿತು. ಕಾಗದವನ್ನಾದರೂ ಬರೆಯಬಾರದಿತ್ತೇ? ಎಲ್ಲಿದ್ದಾರೆಂದು ತಿಳಿಸಬಾರದಿತ್ತೇ? ತನಗೆ ಏನಾದರೂ ತಿಳಿಸಬೇಕಾಗಿದ್ದಲ್ಲಿ ಯಾರಿಗೆ ಬರೆಯಬೇಕು, ಯಾರಲ್ಲಿಗೆ ಬರೆಯಬೇಕು? ಅಥವಾ ಇದರೊಳಗಾಗಿಯೇ ಸೆರೆಮನೆಯ ದರ್ಶನವಾಯಿತೋ ಹೇಗೆ? ಅದಕ್ಕೊಂದು ಅಂಜಿಕೆಯಲ್ಲ. ಆದರೆ ಶ್ಯಾಮನಿಗಾದಂತೆ ಗಾಯ ನೋವುಗಳಾದರೆ ಏನು ಮಾಡುತ್ತಾರೋ ಅದನ್ನು ನೆನೆಯುವುದು ಅವಳಿಂದ ಆಗಲಿಲ್ಲ. ಅಂಥ ವೇಳೆಯಲ್ಲಿ ತಾನು ಬಳಿಯಲ್ಲಿದ್ದು ಉಪಚರಿಸುತ್ತಿದ್ದೆನಲ್ಲ ಎಂಬ ಆಸೆ ತಲೆದೋರಿತು. ಅಂಥ ಯೋಚನೆಗಳಿಂದ ಮನಸ್ಸು ತೀರಾ ಅಶಾಂತವಾಯಿತು. ಕೊನೆಗೆ ತನ್ನ ಸಮಾಧಾನಕ್ಕೆಂದು ಅಣ್ಣನ ಸಮಾಚಾರವಿದೆಯೇ ಎಂದು ಕೇಳಿ ಅನಂತರಾಮನಿಗೆ ಪತ್ರ ಬರೆದಳು. ಅಲ್ಲಿಂದ ಉತ್ತರವೂ ಬಂದಿತು. ಅಣ್ಣನ ಹೇಳಿಕೆಯಂತೆ 10 ರೂಪಾಯಿಗಳೂ ಬಂದುವು. ಮೊನ್ನೆ ನಿನಗೆ ತಿಂಗಳಿಗೆ 10 ರೂಪಾಯಿ ಕಳುಹಿಸುವಂತೆ ಬರೆದಿದ್ದಾನೆ. ಈ ತಿಂಗಳು ಕಳುಹಿಸಿದ್ದೇನೆ. ಆತ ಊರಲ್ಲಿಲ್ಲವೆಂಬುದು ನನಗೆ ಈಗ ತಾನೇ ತಿಳಿಯಿತು ಎಂದು ತನ್ನ ಆಶ್ಚರ್ಯವನ್ನು ಸೂಚಿಸಿದ್ದನು. ಅನಂತರಾಮನಿಂದ ಸುದ್ದಿಯು ಹೇಗೋ ಮಂಜಯ್ಯನವರಿಗೂ ತಲುಪಿತು. ಅವರು ಕೂಡಲೇ ಹೊರಡಲು ಗಾಡಿಯನ್ನು ಕಟ್ಟಿಸಿದರು. ಕುಂದಾಪುರದಿಂದ ಮಂಗಳೂರಿಗೆ ಓಡಿ ಹೋಗಿ ಮಗಳ ಮನೆಯನ್ನು ಸೇರಿದರು. ತಮ್ಮ ಮಗಳನ್ನು ಇಷ್ಟು ನಿಷ್ಕರುಣೆಯಿಂದ ಬಿಟ್ಟು ಹೋದ ಅಳಿಯನ ಮೇಲೆ ತಮ್ಮ ಕೋಪವನ್ನು ಪ್ರಕಟಿಸಿದರು. ತಂದೆಗೆ ಯಾವ ಸಂಗತಿಯನ್ನೂ ತಿಳಿಸುವ ಇಷ್ಟ ಆಕೆಗೆ ಇದ್ದಿರಲಿಲ್ಲ. ಉಪಾಯವಿಲ್ಲದೆ ಈಗ ಎಲ್ಲ ವಿಷಯಗಳನ್ನು ತಿಳಿಸಬೇಕಾಯಿತು. ನಿಷ್ಠುರವಾಗಿಯೇ ಉತ್ತರ ದೊರೆಯಿತು. ದೇಶ ಸೇವೆ, ಸತ್ಯಾಗ್ರಹ, ಹೆಂಡತಿ ಮಕ್ಕಳಿರುವ ಸಂಸಾರಿಗಳಿಗಲ್ಲ. ತನ್ನ ಜವಾಬ್ದಾರಿಯನ್ನು ಸ್ವಲ್ಪವಾದರೂ ತಿಳಿಯಬಾರದೆ ಇಷ್ಟು ಪ್ರಾಯದವನು ಎಂದು ಗದರಿಸಿದರು. ಸಿಟ್ಟಿನಿಂದ ಮೈಮರೆತು ಏನೇನೋ ಅಂದುಬಿಟ್ಟರು. ಕಂದಿದ ಮುಖದಿಂದ ಆಕೆ ಎಲ್ಲವನ್ನೂ ಕೇಳಬೇಕಾಯಿತು. ಅಪ್ಪ, ನೀನೇಕೆ ಅವರನ್ನು ಬೈಯುವುದು? ಮಗುವನ್ನು, ನನ್ನನ್ನು ಅವರು ಹೊಂಡಕ್ಕೆ ತಳ್ಳಿ ಹೋಗಲಿಲ್ಲ. ನನ್ನನ್ನು ಕೇಳಿಯೇ ಹೋದರು. ನಾನು ಒಪ್ಪದಿದ್ದರೆ ಅವರು ಹೋಗುತ್ತಿರಲಿಲ್ಲ. ಈಗ ನೋಡುವಾಗ ನಾನೇ ಮೂರ್ಖೆ. ಆತುರದಿಂದ ನಾನು ಅನಂತರಾಮನಿಗೆ ಕಾಗದ ಬರೆದುದೇ ತಪ್ಪಾಯಿತು ಎಂದು ಅತ್ತಳು. ಮಂಜಯ್ಯನವರು ಮಾತನಾಡಲಿಲ್ಲ. ಮಗಳ ದುಃಖವನ್ನು ತನ್ನ ರೌದ್ರಾವೇಶದಿಂದ ಹೆಚ್ಚಿಸುವುದು ತಪ್ಪೆಂದು ಸುಮ್ಮನಾದರು. ಆದರೂ ಹೆತ್ತ ಕರಳು ಅವರದು. ಸುಮ್ಮನಿರಲಾರದೆ, ಸತ್ಯ, ಅವನ ಸುದ್ದಿ ತಿಳಿಯುವವರೆಗೆ, ಅವನು ತಿರುಗಿ ಬರುವವರೆಗೆ ನಿನ್ನ ತಂದೆ ತಾಯಿ ಬದುಕಿನರತ್ತ ನೀನು ವನವಾಸ ಮಾಡುತ್ತಿರುವುದು ಸಮನಲ್ಲ ಎಂದರು. ನನಗೆ ಇದು ವನವಾಸವಲ್ಲ. ಅಲ್ಲ, ನನಗೆ ಗೊತ್ತು. ಇಲ್ಲಿ ನೀನು ಅರಮನೆಯ ಸುಖ ಅನುಭವಿಸುತ್ತೀಯ. ಏನು ಮಾಡಲಿ ಹೇಳು? ಮೊದಲನೆಯ ತಪ್ಪು ನನ್ನದು. ಈ ಗಾಂಧಿ ಮರಳು ಹಿಡಿದವನಿಗೆ ಮಗಳನ್ನು ಕೊಡುವ ತಪ್ಪು ಮಾಡಿದವನು ನಾನು. ನನ್ನ ತಪ್ಪಿಗೆ ನೀನು ನರಳುವ ಹಾಗಾಯಿತಷ್ಟೆ. ಮನೆಯಲ್ಲಿ ಉಣ್ಣಲಿಕ್ಕಿದ್ದುದು ಈ ಊರಿಗೆ ಬಂದು ನೆಂಟರು ಇಷ್ಟರು ಯಾರೂ ಇಲ್ಲದ ಮೂಲೆಯಲ್ಲಿ ಹೀಗೆ ಕಷ್ಟದ ಬಾಳು ಮಾಡಬೇಕಿತ್ತೇ? ನರಕ ಅನುಭವಿಸಬೇಕಿತ್ತೇ? ಅಪ್ಪ, ನೀನು ಹಾಗೆಲ್ಲ ಹೇಳಬಾರದು. ನನಗೆ ಇದು ನರಕವೆಂದು ಅನಿಸುವುದಿಲ್ಲ. ನಾನು ಆದಷ್ಟು ಸುಖದಲ್ಲಿದ್ದೇನೆ. ಏನು ಮಾಡುವುದು? ಅವರದ್ದೊಂದು ದಾರಿ, ನಿಮ್ಮದೊಂದು ದಾರಿ. ಪ್ರಪಂಚದಲ್ಲಿ ಎಲ್ಲರೂ ಒಂದೇ ರೀತಿಯಾಗಿರುತ್ತಾರೆಯೇ? ಆದರೆ ಇಷ್ಟೊಂದು ಮಾತು ನಿಜ, ಅವರು ನನ್ನ ಯಾವ ಸುಖಕ್ಕೂ ಕೊರತೆ ಮಾಡಿದ್ದಿಲ್ಲ. ಹೌದು, ನಿನ್ನ ಹತ್ರ ಮಾತನಾಡಿ ಉಪಯೋಗವಿಲ್ಲವೆಂದು ನನಗೆ ಗೊತ್ತು ಎಂದು ಸುಮ್ಮನಾದರು. ರಾತ್ರಿ ಸತ್ಯ ಅನ್ನ ಬಡಿಸುವಾಗ ಅವರ ಗಮನ ಅವಳ ಕೈ ಕೊರಳುಗಳ ಕಡೆಗೆ ಹರಿಯಿತು. ಆಗ ಅನುಮಾನ ಉಂಟಾಯಿತು. ಸತ್ಯ, ಯಾಕೆ ಕೈ ಮೈ ಬೋಳಾಗಿದೆ? ನಿತ್ಯಕ್ಕೆ ಹಾಕಲು ಮಾಡಿದ್ದಲ್ಲವೇ ಆ ಸರ ಬಳೆಗಳನ್ನು ಎಂದರು. ತೆಗೆದು ಇರಿಸಿದ್ದೇನೆ ಎಂದಳು ಅವಳು. ರಾತ್ರಿ ಊಟ ಮುಗಿದ ಮೇಲೆ ತಿರುಗಿ ಅದೇ ಮಾತುಗಳು ಬಂದುವು. ಮಗು, ಅವನ್ನು ನನಗೆ ಕೊಡು. ಇನ್ನೂ ಸ್ವಲ್ಪ ಚಿನ್ನ ಹಾಕಿ ದೊಡ್ಡದು ಮಾಡಿ ಕಳುಹಿಸುತ್ತೇನೆ. ಮಗುವಿನ ಮೈಯೂ ಬರಿದಾಗಿದೆ. ಒಂದು ಚಿನ್ನದ ನೇವಳ, ಒಂದು ಸರವನ್ನಾದರೂ ಮಾಡಿಸಬಹುದಿತ್ತು ಎಂದರು.
ತನ್ನನ್ನು ಕರೆಯಲು ಬಂದ ಅವರು ಹೀಗೆ ಮಾತನಾಡಿದುದನ್ನು ಕಂಡು ಇದು ತನಿಖೆಯ ಕ್ರಮವೆಂದು ತೋರಿತು. ಇದ್ದ ಸಂಗತಿಯನ್ನು ಮರೆಮಾಚುವುದು ತಪ್ಪೆಂದು ಆಕೆ ಅವುಗಳನ್ನು ಒತ್ತೇ ಇರಿಸಬೇಕಾಗಿ ಬಂದ ಸಂದರ್ಭವನ್ನು ತಿಳಿಸಿದಳು. ಕಟುವಾದ ಉತ್ತರವೇ ದೊರೆಯಿತು. ಹೌದು, ಅವನೇನು ಮಾಡಿದರೂ ನಿನಗೆ ಸರಿಯಾಗಿ ಕಾಣಬಹುದು. ಸ್ವತಃ ದುಡಿಯುವ ಚೇತನವಿಲ್ಲದೆ ಹೆಂಡತಿಯ ಆಭರಣ ಒತ್ತೆ ಇಡುವವರಿಗೂ ಸತ್ಯಾಗ್ರಹ ಬೇಕು ಎಂದರು. ಸತ್ಯಳಿಗೆ ಚೂರಿಯಿಂದ ತಿವಿದಷ್ಟು ನೋವಾಯಿತು. ಪ್ರತ್ಯುತ್ತರ ಕೊಡುವುದಕ್ಕಿಲ್ಲ. ತನ್ನ ಪತಿಯ ದುಡಿತ ಏನೆಂದು ಬಣ್ಣಿಸುವುದಕ್ಕಿಲ್ಲ. ಮೂಕಳಾದಳು. ನೆಟ್ಟಗೆ ಹಾಸಿಗೆಗೆ ಹೋಗಿ ತನ್ನ ವಿಧಿಯನ್ನು ಹಳಿದುಕೊಂಡು ಅಳುತ್ತಾ ಮಲಗಿಕೊಂಡಳು. ಮರುದಿನ ಮಂಜಯ್ಯನವರು ಮಗಳನ್ನು ಊರಿಗೆ ಕರೆದೊಯ್ಯಲು ಶತಪ್ರಯತ್ನ ಮಾಡಿದರು. ಸತ್ಯ ಇಷ್ಟಿಷ್ಟು ಒಡಂಬಡಲಿಲ್ಲ. ಅವರು ಊರಿಗೆ ಹಿಂತಿರುಗಿ ಬರುವ ತನಕ ಈ ಸ್ಥಳವನ್ನು ಬಿಟ್ಟು ಏಳುವುದಿಲ್ಲ ಎಂದಳು. ಅಬ್ಬಾ, ನಿನಗೆ ನನ್ನ ಮಾತು ಸದರವಾಯಿತಲ್ವೇ ಎಂದು ಮಗಳ ಮೇಲೆಯೂ ಕುಪಿತರಾಗಿ ಮಂಜಯ್ಯನವರು ಊರಿಗೆ ಮರಳಿದರು. ತನ್ನ ಪತಿ ಯಾವುದೋ ಹಿರಿಯ ಹಿತಸಾಧನೆಯಲ್ಲಿ ಶ್ರಮಿಸುತ್ತಿದ್ದಾರೆ ಎಂಬ ಆಕೆಯ ಊಹೆಯ ಸವಿಗನಸುಗಳು ತಂದೆಯ ಆಗಮನದಿಂದ ಚದುರಿ ಹೋದವು. ತಂದೆ ಹೋದಂದಿನಿಂದ ಅವಳ ಮನಸ್ಸಿನಲ್ಲಿ ಅವರ ಜೀವಕ್ಕೇನಾದರೂ ಅಪಾಯ ಬಂದಿರಬಹುದೇ ಎಂಬ ಹಾಳು ಕನಸುಗಳು ಕವಿಯತೊಡಗಿದವು. ತನ್ನ ಮನಸ್ಸೇ ತನಗೆ ನರಕವಾಗಿ ಇನ್ನೂ 1 ತಿಂಗಳ ಕಾಲ ಸರಿಯಿತು. ಒಂದು ದಿನ ಪತ್ರವೊಂದು ಅವಳ ಕೈ ಸೇರಿತು. ಉತ್ತರ ಕನ್ನಡ ಜಿಲ್ಲೆಯ ಒಂದು ಅಂಚೆ ಮುದ್ರೆ ಅದಕ್ಕಿತ್ತು. ಅದನ್ನು ಒಡೆದಳು. ಒಳಗಡೆ ವಿಳಾಸ, ಸಹಿ ಎರಡೂ ಇಲ್ಲದ ಪತಿಯ ಬರಹವಿತ್ತು. ಕೊಳೆಯಾದ ಆ ಕಾಗದದ ತುಣುಕಿನಲ್ಲಿ ತಾನು ಉತ್ತರ ಕನ್ನಡದಲ್ಲಿ ಅಲೆಯುತ್ತಿದ್ದೇನೆಂದು, ಒಂದೇ ಊರಿಗೆ ಅಂಟಿ ಕುಳಿತಿಲ್ಲವೆಂದು, ಮರೆಯಲ್ಲಿದ್ದು ಮನಸ್ಸಿಗೆ ತೃಪ್ತಿಯಾಗುವ ಬಗೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆಂದು ತಿಳಿಸಿ ಬರೆದಿದ್ದನು. ಆ ಪತ್ರವನ್ನು ಓದುತ್ತಲೇ ಅವಳಿಗೆ ಸ್ವರ್ಗ ದೊರೆತಷ್ಟು ಆನಂದವಾಯಿತು. ಒಂದು ದಿನವಾದರೂ ಅವರ ಆಸೆಯು ಪೂರ್ಣವಾಗಿ ತೃಪ್ತಿ ಹೊಂದುವ ಮುಹೂರ್ತ ಒದಗಿತಲ್ಲ ಎಂದೆನಿಸಿತು. ಅವರಿಗೆ ತನ್ನ ಸಂತೋಷವನ್ನು ತಿಳಿಸಲು ವಿಳಾಸವಿರಲಿಲ್ಲ. ಪತ್ರ ಬರೆಯಬೇಕೆಂಬ ಲವಲವಿಕೆಯನ್ನು ತೀರಿಸಿಕೊಳ್ಳಲು ತಂದೆಗೂ ಮೈದುನನಿಗೂ ಪತ್ರ ಬರೆದಳು. ಅವರಿಂದ ಕಾಗದ ಬಂದಿದೆ, ಸುಖವಾಗಿದ್ದೇನೆಂದು ತಿಳಿಸಿದ್ದಾರೆ. ನನಗೆ ಬೇಕಾದ ಸಂತೋಷ ಅದು ಒಂದೇ. ಅವರು ಸಂತೋಷವಾಗಿದ್ದಾರೆಂದು ಕೇಳಿ ನನ್ನ ಚಿಂತೆಗಳೆಲ್ಲ ತೊಲಗಿವೆ ಎಂದು ಬರೆದಳು. ಮುಂದಿನ ತಿಂಗಳು ಇನ್ನೊಂದು ಪತ್ರ ಬಂತು. ಅದು ತೀರಾ ಚುಟುಕಿನದು. ಆರೋಗ್ಯವಾಗಿದ್ದೇನೆ ಚಂದ್ರ, ನೀನು ಹೇಗಿದ್ದೀರೆಂದು ತಿಳಿಯಲು ಆಶೆಯಾಗುತ್ತದೆ. ನಿನಗೆ ಬೇಸರವಾಗುತ್ತಲಿಲ್ಲವಷ್ಟೇ. ಆ ಕಡೆಗೆ ಬರುವ ಒಬ್ಬ ಸ್ನೇಹಿತರಿದ್ದಾರೆ. ಅವರಿಂದ ಎಲ್ಲ ಸಂಗತಿಗಳನ್ನು ತಿಳಿಯಬಹುದು. ಇನ್ನು 2 ತಿಂಗಳು ಸರಿಯುವ ಹೊತ್ತಿಗೆ ಅಂಥ ಇನ್ನೂ 1-2 ಪತ್ರಗಳು ಬಂದು ಹೋಗಿದ್ದುವು. ಒಂದು ದಿನ ಆಕೆ ಚಂದ್ರನನ್ನು ಆಡಿಸುತ್ತಾ ಜಗಲಿಯಲ್ಲಿ ಕುಳಿತಿದ್ದಳು. ಆಗ ಯಾರೋ ಎದುರಿನ ಪದವು ಗುಡ್ಡದಿಂದ ಮನೆಗೆ ಕಡೆಗೆ ಬರುವುದು ಕಂಡಿತು. ಯಾರೋ ಬರುವವರಿದ್ದಾರೆ ಎಂದು ಬರೆದಿದ್ದಾರಲ್ಲ, ಇವರೇ ಇರಬಹುದೇ ಎಂದು ಊಹೆ ಉಂಟಾಯಿತು. ಆದರೆ ಎದುರಿಗೆ ಬಂದು ನಿಂತ ಮೂರ್ತಿಯು, ಅಮ್ಮ, ನಾನು ಯಾತ್ರೆ ಮುಗಿಸಿ ಬಂದೆ, ಅಣ್ಣನೆಲ್ಲಿ ಎಂದು ಕೇಳುತ್ತಲೇ ಅವಳು ಚಕಿತಳಾದಳು. ಯಾರು? ಶ್ಯಾಮನೇ? ಬಂದ್ಯಾ ಮಗು, ಎಷ್ಟು ಕಂಗಾಲಾಗಿದ್ದೀಯಾ, ಗುರ್ತೇ ಸಿಗುವುದಿಲ್ಲ ಎಂದಳು. ಅಣ್ಣ? ಅವರು ಹೋಗಿ 5 ತಿಂಗಳಾಯಿತು. ಎಲ್ಲಿಗೆ? ಜೈಲಿಗೆ? ಯಾವ ಜೈಲು? ನಾವಿದ್ದಲ್ಲಿಗೆ ಬರಲಿಲ್ಲ. ಇನ್ನೆಲ್ಲಿಗೋ, ಆಮೇಲೆ ಹೇಳ್ತೇನೆ. ಮೊದಲು ಕಾಲು ತೊಳೆದು ದಣಿದು ಬಂದಿದ್ದಿ, ಬಾಯಾರಿಕೆ ಕುಡಿದ ಮೇಲೆ ವಿರಾಮವಾಗಿ ಮಾತನಾಡುವ ಎಂದಳು. ಶ್ಯಾಮನಿಗೆ ಸತ್ಯಮ್ಮನ ಮುಖವನ್ನು ಕಂಡು ಅಷ್ಟೊಂದು ಹರ್ಷವಾಯಿತು. ಕಾಲು ತೊಳೆಯುವಾಗ, ಒಳಗೆ ಬರುವಾಗ, ಬಾಯಾರಿಕೆಗೆ ಕುಳಿತಾಗ ಹೆಜ್ಜೆ ಹೆಜ್ಜೆಗೂ ಮಾತನಾಡುತ್ತಲೇ ಇದ್ದ, ಮಾತು ಕೇಳುತ್ತಲೇ ಇದ್ದ. ಅದು ಮುಗಿದ ಗಳಿಗೆಗೆ ಅವಳಿಂದ ಚಂದ್ರನನ್ನು ಕಿತ್ತುಕೊಂಡು ಆ ಗುಡ್ಡ ಬಯಲುಗಳನ್ನು ಸುತ್ತಿಯೂ ಆಯಿತು. ಬಯಲನ್ನು ಕಂಡು ಅವನಿಗೆ ಎಷ್ಟೋ ಸಂತೋಷ. ಆ ವರ್ಷದ ಬೇಸಾಯದ ಸಮಯಕ್ಕೆ ಸಮನಾಗಿ ತನಗೆ ಬಿಡುಗಡೆಯಾಯಿತಲ್ಲ ಎಂದು. ಸೆರೆಮನೆಯಿಂದ ಬರುವಾಗ ಇನ್ನೊಮ್ಮೆ ಹೋಗುವೆನೆಂದು ಎಣಿಸಿಕೊಂಡಿದ್ದರೂ ಈಗ ಅಣ್ಣನಿಲ್ಲದ ವೇಳೆಯಲ್ಲಿ ತಾನು ಮನೆಗೆ ಬಂದುದೇ ಒಳಿತಾಯಿತೆಂದು ತೋರಿತು. ಅವನ ಮುಂದಕ್ಕೆ ಸತ್ಯ ತಾನು ಕಳೆದ ಆ 5 ತಿಂಗಳುಗಳನ್ನು ದಿನ ಎಣಿಕೆ ಮಾಡಿದಂತೆ ಬಿಡಿಸಿ ಬಿಡಿಸಿ ಹೇಳಿದಳು. ಏನು ಮಾಡಲಿ ಶ್ಯಾಮ, ನಮ್ಮ ಚಂದ್ರನಲ್ಲದಿದ್ದರೆ ಅವರ ಹಿಂದೆ ನಾನು ಹೋಗಬೇಕೆಂದಿದ್ದೆ. ಮುಂಬಯಿಯಂತಹ ಊರಿನಲ್ಲಿ ಇನ್ನೂ ಸತ್ಯಾಗ್ರಹ ನಡೆಯುತ್ತಿದೆಯಂತೆ. ನಮ್ಮ ಊರಿನಲ್ಲಿ ಎಲ್ಲವೂ ತಣ್ಣಗಾಗಿತ್ತು.
ಹೆಚ್ಚಿನ ಕೆಲಸವಿಲ್ಲದಿದ್ದರೂ ಅಷ್ಟನ್ನಾದರೂ ಮಾಡಬಹುದಿತ್ತು ಎಂದಳು. ಅದೇನು ದೊಡ್ಡ ಕೆಲಸ ಅಮ್ಮ, ನಾನೇ ಈಗ ಜೈಲಿಗೆ ಹೋಗಿ ಬಂದವನಲ್ವೇ. ನಾನು ಹೋದದ್ದು ಎನ್ನುವುದಕ್ಕಿಂತಲೂ ಸುಳ್ಳು ನೆಪದಿಂದ ನನ್ನನ್ನು ಜೈಲಿಗೆ ಸಾಗಿಸಿದರೂ ಎನ್ನಬಹುದು. ನಾನು ಕಾಯಿದೆ ಮುರಿದವನೇ. ನಾನು ಮುರಿದದ್ದು ಪ್ರೆಸ್ ಕಾಯಿದೆ. ಅವರು ದಂಡಿಸಿದ್ದು ಅನಾವಶ್ಯಕವಾಗಿ. ನನ್ನಂತೆ ಸೆರೆಗೆ ಅನೇಕರು ಹೋಗಿದ್ದಾರೆ. ಆದರೂ ಹೋಗಿ ಬಂದ ಮೇಲೆ ಏನು ಮಾಡಿದ ಹಾಗಾಯಿತು ಎಂದು ಅನಿಸುತ್ತದೆ. ಕಟುಕನ ಕೈಗೆ ಕುರಿಯು ತಲೆ ಒಡ್ಡಿದಂತಾಯಿತಷ್ಟೇ. ಅಣ್ಣನ ದಾರಿಯಾದರೆ ಸಮ. ಯುದ್ಧಕ್ಕೆ ಪ್ರತಿ ಯುದ್ಧ ಹೂಡುತ್ತಲೇ ಇದ್ದಾನೆ. ಜೈಲಿಗೆ ಹೋಗುವ ಕೆಲಸ ಕಷ್ಟದ್ದಲ್ಲ. ಆದರೆ ಸರ್ಕಾರವನ್ನು ಕಾಡಿ ದಣಿಸಿ ನಮ್ಮ ಶಕ್ತಿಯ ಆಳವನ್ನು ತೋರಿಸದೇ ಹೋದರೆ ಅವರು ಬಗ್ಗುವ ಹಾಗಿದೆಯೇ? ಅದೆಲ್ಲ ನನಗೆ ತಿಳಿಯದು ಶ್ಯಾಮ. ಆದರೆ ಇಂಥ ಸಮಯಗಳಲ್ಲಿ ನನ್ನ ಹಾಗೆ ತಣ್ಣಗೆ ಕುಳಿತಿರುವುದು ಸಮನೆಂದು ನನಗೆ ತೋರುತ್ತಿಲ್ಲ. ಅದು ನನಗೂ ಸಮನೆಂದು ತೋರುವುದಿಲ್ಲ. ತಿರುಗಿ ತಿರುಗಿ ಕಾಯಿದೆ ಮುರಿದು ನಮ್ಮ ಹಠ ನಿಂತಿಲ್ಲ ಎಂದು ಅವರಿಗೆ ತೋರಿಸಬೇಕು. ನಮ್ಮ ಸಹಾಯವಿಲ್ಲದೆ ಅವರ ಸರಕಾರ ಒಂದು ದಿನವಾದರೂ ನಡೆಯಲಾರದೆಂದು ತೋರಿಸಬೇಕು. ನಿನ್ನೆ ದಿನ ನನ್ನ ಜೊತೆಯಲ್ಲೇ ಜೈಲಿನಿಂದ ಬಿಡುಗಡೆಯಾದ 30 ಮಂದಿ ಬಂದಿದ್ದರು. ಅವರಲ್ಲಿ ಇನ್ನೊಮ್ಮೆ ಜೈಲಿಗೆ ಹೋಗುವ ಆಸಕ್ತಿ ಬಹಳ ಜನರಿಗೆ ಉಳಿದಿಲ್ಲ. ಯಾವುದೋ ಒಂದು ಗಳಿಗೆಯ ಉತ್ಸಾಹದಿಂದ ಅವರು ಸತ್ಯಾಗ್ರಹಿಗಳಾಗಿ ಜೈಲಿಗೆ ಹೋದರು. ಇನ್ನು ತಿರುಗಿ ಹೋಗುವುದಕ್ಕೆ ಮನಸ್ಸಿಲ್ಲ. ಜೈಲಿನ ಆವರಣ ಹಾಗಾಗಿದೆ. ಸೆರೆಮನೆಯಲ್ಲಿ ನಾವು 100 ಮಂದಿ ಸೇರಿದ್ದೆವು. ಎಲ್ಲರೂ ಸತ್ಯಾಗ್ರಹಿಗಳೇ. ಆದರೆ ಅದು ಒಂದು ಸಂತೆಯಂತಿತ್ತು. ನಮ್ಮಲ್ಲಿ ಯಾವ ಶಿಸ್ತೂ ಇದ್ದಂತೆ ಕಾಣಿಸಲಿಲ್ಲ. ಸದಾ ಗದ್ದಲವೇ ಗದ್ದಲ. ಹಬ್ಬಕ್ಕೆ ಬಂದವರೆಂದು ಹಲವರು ತಿಳಿದಿದ್ದರು. ಕೆಲವರು ತಮ್ಮ ಮನೆಯ ತಾಪತ್ರಯಗಳನ್ನು ನೆನೆದು ಕ್ಷಮೆ ಬೇಡಿ ಹೊರಗೂ ಬಂದರು. ಕೆಲವರು ಹಿಂಸೆಗೆ ಹೆದರಿ ಕ್ಷಮೆ ಬೇಡಿದರು. ಜೈಲಿನಲ್ಲಿಯೂ ಸತ್ಯಾಗ್ರಹದ ಪ್ರಕರಣಗಳಾದವು. ಕಾರಣಗಳು ಕ್ಷುದ್ರವಾಗಿದ್ದರೂ ಸಂಖ್ಯಾಬಲದಿಂದ ನಮಗೆ ಜಯವಾಯಿತು ಎಂದು ತನ್ನ ಅಲ್ಲಿನ ಹಲವು ಅನುಭವಗಳನ್ನು ಹೇಳಿದನು. ಶ್ಯಾಮ, ಜೈಲಿನಲ್ಲಿ ಹೇಗೆ ಸಮಯ ಹೋಗುತ್ತಿತ್ತು? ನಿಮ್ಮಿಂದ ಕೆಲಸ ಮಾಡಿಸುತ್ತಿದ್ದರೆ ಎಂಥ ಕೆಲಸ ಅದು ಎಂದು ಆಕೆ ಕೇಳಿದಳು. ಅದಕ್ಕೆ ಶ್ಯಾಮ, ಮೊದಲು ಚೆನ್ನಾಗಿಯೇ ಕೆಲಸ ಮಾಡಿಸುತ್ತಿದ್ದರು. ಇಲ್ಲಿ ಮಾಡಿದಂತೆ ತೋಟದ ಕೆಲಸವಿತ್ತು, ಕತ್ತ ಗುದ್ದವ ಕೆಲಸವಿತ್ತು. ಆದರೆ ನಮ್ಮ ಜನರ ಹಿಂಡು ಹೆಚ್ಚಿಗೆ ಆದಂತೆ ಕೆಲಸ ಹೆಸರಿಗೆ ಮಾತ್ರ ಉಳಿಯಿತು. ನಾವು ಯಾವ ಕಾಯಿದೆಯೂ ಇಲ್ಲದವರಂತೆ ವರ್ತಿಸುತ್ತಿದ್ದೆವು. ಬೇಸರವಾದರೆ ಸಂಗೀತ, ಉಪನ್ಯಾಸ ಎಲ್ಲವನ್ನೂ ನಡೆಸುತ್ತಿದ್ದೆವು. ಅಲ್ಲಿಗೆ ಮಂಗಳೂರಿನ ಪತ್ರಕರ್ತ ಪ್ರಭುದೇವ ಎಂಬುವರು ಬಂದಿದ್ದಾರೆ. ಮೊದಲು ಜೈಲಿಗೆ ಹೋದವರಲ್ಲಿ ಅವರು. ಮುಂದಿನ ತಿಂಗಳಲ್ಲಿ ಅವರ ಬಿಡುಗಡೆಯಾಗಬೇಕು. ಅವರ ಕಂಠವಂತೂ ಕಂಚಿನದಿರಬೇಕು. ನಮ್ಮ ಜಿಲ್ಲೆಯ ಗುಂಪಿಗೆ ಅವರೇನೇ ಮುಖಂಡರು. ನಿತ್ಯವೂ ನಮಗೆ ಅವರ ಉಪನ್ಯಾಸ. ರಷ್ಯಾ ದೇಶದ ಪರಿಸ್ಥಿತಿಯು ನಾಳೆ ದಿನವೇ ನಮ್ಮ ಊರಿಗೆ ಬರುತ್ತದೆ ಎನ್ನುತ್ತಾರೆ ಅವರು. ಅವರ ಮಾತು ಸತ್ಯವಿರಲಿ ಸುಳ್ಳಿರಲಿ, ಮಾತು ಕೇಳುವಾಗ ಕಿವಿಗೆ ತುಂಬ ರಂಗಾಗುತ್ತಿತ್ತು. ಸಮಯ ಕಳೆಯುವುದಕ್ಕೆ ಅದು ಒಂದು ದಾರಿ. ಆದರೂ ಒಟ್ಟಿಂದ ಹೇಳುವುದಾದರೆ ಅಲ್ಲಿನದು ಬರಿಯ ಜಡ ಜೀವನ. ಆತ ಬಂದ 6-8 ದಿನಗಳಲ್ಲಿ ಮನೆಯ ಸುತ್ತಮುತ್ತಗಳನ್ನು ನೋಡಿಕೊಂಡು ಒಂದೊಂದೇ ಕೆಲಸವನ್ನು ಪ್ರಾರಂಭಿಸಿದನು. ತೆಂಗುಗಳಿಗೆ ನೀರೆರೆಯುವುದು, ತರಕಾರಿ ಬಿತ್ತುಗಳ ಮಡಿಯನ್ನು ತಯಾರಿಸುವುದು, ಭತ್ತದ ಸಾಗುವಳಿಗೆ ಸಿದ್ಧತೆ ಮಾಡುವುದು ಅವನ ಸಮಯ ಇವುಗಳಲ್ಲಿ ಹೋಯಿತು. ವಿನೋದಕ್ಕಂತೂ ಚಂದ್ರ ತೊದಲುತ್ತಾ ಬೆನ್ನ ಹಿಂದೆ ಇದ್ದೇ ಇದ್ದಾನೆ. ಈ ಮಧ್ಯೆ ಸತ್ಯ ತನ್ನ ತಂದೆ ಬಂದಾಗ ನಡೆದ ಪ್ರಕರಣವನ್ನು ಅವನಿಗೆ ಹೇಳಿದಳು. ಆತ ಪ್ರತಿಯಾಗಿ, ಅಮ್ಮ, ಈ 5 ತಿಂಗಳು ನೀವು ಒಬ್ಬರೇ ಹೇಗೆ ದಿವಸ ಕಳೆದರೋ? ತವರಿಗೆ ಹೋಗುವ ಆಸೆ ನಿಮಗೂ ಇದ್ದಿರಬಹುದು. ಅವರಿಗಂತೂ ನೀವು ಬರಬೇಕೆಂಬ ಇಚ್ಛೆ ತುಂಬ ಇದ್ದಿರಬೇಕು. ಇಷ್ಟರ ತನಕ ಇಲ್ಲಿ ಯಾರೂ ಇರಲಿಲ್ಲ. ಈಗ ನಾನು ಬಂದಿದ್ದೇನಲ್ಲ, ನೀವು 1 ತಿಂಗಳ ಮಟ್ಟಿಗಾದರೂ ಊರಿಗೆ ಹೋಗಿ ಬನ್ನಿ ಎಂದನು. ಸತ್ಯ ನೆಕ್ಕಳು. ಇನ್ನು ಹೋಗುವ ಅವಸರವಿಲ್ಲ. ಬೇಸರದ ದಿವಸ ಹೇಗೂ ಕಳೆಯಿತು. ಈಗ ನೀನು ಬಂದಿದ್ದೀಯಾ, ಇನ್ನೇನು ಬೇಸರ? ಹಾಗೆ ಹೋಗಲು ಧೈರ್ಯವೂ ಇಲ್ಲ. ಉತ್ತರ ಕನ್ನಡದಿಂದ ಯಾರೋ ಬರುವವರಿದ್ದಾರೆಂದು 1-2 ಬಾರಿ ಬರೆದಿದ್ದಾರೆ. ಅವರು ಬರುವ ತನಕ ನಾನು ಇಲ್ಲಿ ಕಾದಿರಬೇಡವೇ? ಏನಾದರೂ ಕೆಲಸದ ಸಲುವಾಗಿ ಅವರನ್ನು ಕಳುಹಿಸುತ್ತಿರಬಹುದು ಎಂದಳು. ಅದರಿಂದಾಗಿ ಅವಳು ಊರಿಗೆ ಹೋಗುವ ಆಸೆಯನ್ನು ಬಿಟ್ಟಿದ್ದಳು. ತವರು ಮನೆಯನ್ನು ನೋಡುವ ಆತುರ ಇದ್ದಿಲ್ಲವೆಂದಲ್ಲ, ಇತ್ತು, ತುಂಬ ಇತ್ತು. ಆದರೆ ಈಗ ಅವಳು ನಿಂತದ್ದೇ ಒಳ್ಳೆದಾಯಿತು.
ಆ 4-6 ದಿವಸಗಳೊಳಗಾಗಿ ಉತ್ತರ ಕನ್ನಡದಿಂದ ಒಬ್ಬರು ಮುದುಕರು ಬಂದರು. 6 ಮಂದಿ ಮಕ್ಕಳನ್ನು ಕಟ್ಟಿಕೊಂಡು ಅಲ್ಲಿಗೇನೇ ಬಂದರು. ರಾಧಾಕೃಷ್ಣ ಒಂದು ಪತ್ರವನ್ನು ಅವರೊಡನೆ ಕಳುಹಿಸಿದ್ದ. ಆ ಪತ್ರವನ್ನು ಸತ್ಯ ಓದುತ್ತಿರುವಾಗ ಶ್ಯಾಮ ಆತುರದಿಂದ, ಏನಮ್ಮ, ಏನು ಬರೆದಿದ್ದಾರೆ? ಬರ್ತಾರೇನೋ? ನಾವೇ ಬರಬೇಕಂತೇನೋ ಎಂದು ಕೇಳಿದ. ಆಕೆ ಪತ್ರವನ್ನೇ ದಿಟ್ಟಿಸಿ ನೋಡುತ್ತಾ ಯೋಚನೆಗೊಳಗಾದಳು. ರಾಧಾಕೃಷ್ಣ ಹೀಗೆ ಬರೆದಿದ್ದ: ಈ ಮಕ್ಕಳನ್ನು 2 ತಿಂಗಳ ಹಿಂದೆಯೇ ಕಳುಹಿಸಬೇಕೆಂದಿದ್ದೆ. ಶ್ಯಾಮನ ಬರಕ್ಕಾಗಿ ಕಾದು ಕುಳಿತಿದ್ದೆ. ಈಗ ಅವನು ಬಂದಿರಬೇಕು. ಈ ಮಕ್ಕಳು ಈ ಊರಿನವರು. ಇಲ್ಲಿ ಸೆರೆಗೊಳಗಾದ ತಂದೆ ತಾಯಿಗಳ ಅನಾಥ ಬಾಲಕರು. ಅವರನ್ನು ಸಾಕುವ ಹೊಣೆ ನಿಮ್ಮದು ಎಂದಿತ್ತು. ಆಕೆಯ ಅನುಜ್ಞೆಯಂತೆ ಶ್ಯಾಮ ಅವರನ್ನು ಕಾಲು ತೊಳೆಯಲು ಕರೆದುಕೊಂಡು ಹೋದನು. ಆ ಮುದುಕರು ಹೋಗಿ ಬಂದರು. ಅವರೆಲ್ಲರಿಗೂ ಬಾಯಾರಿಕೆಗೆ ಬೆಲ್ಲ ನೀರನ್ನು ಕೊಟ್ಟನು. ಬಾಲಕರೆಲ್ಲ ಪ್ರಯಾಣದಿಂದ ದಣಿದು ಬಂದಿದ್ದರು. ಉತ್ತರ ಕನ್ನಡದ ಯಾವುದೋ ಮೂಲೆಯಿಂದ 2-3 ದಿವಸಗಳ ಪ್ರವಾಸ ಮಾಡಿ ಕಂಗಾಲಾಗಿ ಬಂದಿದ್ದರು. ಅವರಲ್ಲಿ 4 ಗಂಡು ಹುಡುಗರು, 2 ಹುಡುಗಿಯರು. ಮಕ್ಕಳಲ್ಲಿ ತೀರಾ ಹಿರಿಯನಿಗೆ 12 ವರ್ಷವಾದರೆ ತೀರಾ ಕಿರಿಯನಿಗೆ 4 ವರ್ಷ ಪ್ರಾಯ. ಅವರನ್ನು ಕುಳ್ಳಿರಿಸಿಕೊಂಡು ಆ ಮುದುಕರೊಡನೆ ಸತ್ಯ, ಎಲ್ಲಿನ ಮಕ್ಕಳವರು, ಏನು ಕತೆ ಎಂದು ವಿವರವನ್ನು ಕೇಳಿದಳು. ಆ ಮುದುಕರೆಂದರು, ಈ ಸಣ್ಣದು ಉಂಟಲ್ಲ, ಇದು ನನ್ನ ಮಗು ಕಿಟ್ಟಣ್ಣ. ಇದರ ತಾಯಿ ಈಗ ಜೈಲಿನಲ್ಲಿದ್ದಾಳೆ. ನನ್ನ 2ನೇ ಹೆಂಡತಿಯವಳು. ಇದು 1ನೇ ಮಗು ನಮಗೆ. ನಮ್ಮ ಊರಲ್ಲಿ ಹಲವರ ಆಸ್ತಿ ಮನೆ ಮಾರುಗಳನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡಿದೆ. ಈ ಎಲ್ಲ ಮಕ್ಕಳು ಹಾಗೆ ತಬ್ಬಲಿ ಆದವು. ಈ ಹುಡುಗ ಮಹಾದೇವ, ಈತ ನಾಗಪ್ಪ, ಇಬ್ಬರೂ ತುಂಬ ಅನುಕೂಲವಂತರ ಮಕ್ಕಳು. ಇವರೆಲ್ಲರೂ ನಮ್ಮ ಗ್ರಾಮದವರೇ. ನಮ್ಮ ಊರಿನಲ್ಲಿರುವವರೆಲ್ಲರೂ ಸೇರಿ ಕಾಡಿನ ಸತ್ಯಾಗ್ರಹ ಮಾಡಿದರು. ಸರ್ಕಾರದವರು ಹಲವರನ್ನು ಬಂಧಿಸಿ ಸಾಗಿಸಿದರು. ದಂಡ ಹೊರಿಸಿದರು. ದಂಡ ಕೊಡದಿದ್ದುದನ್ನು ಕಂಡು ಜನರ ಮನೆ ಮಾರುಗಳನ್ನು ಹರಾಜು ಮಾಡಿದರು. ನಮ್ಮ ಊರಲ್ಲಿ ಎಷ್ಟೋ ಜನ ಗಂಡಸರು ಹೆಂಗಸರು ಹೀಗೆ ಮನೆಮಾರುಗಳನ್ನು ಕಳೆದುಕೊಂಡು ಅಂತರ್ಪಿಶಾಚಿಗಳಾಗಿದ್ದಾರೆ. ಪ್ರಾಯ ಬಂದ ನಮಗೆ ಯಾವ ಹೆದರಿಕೆಯೂ ಇಲ್ಲ. 4 ದಿವಸ ಉಪವಾಸವಿರಬೇಕಾಯಿತು. ಇದ್ದೆವು. ಇಂದಲ್ಲ ನಾಳೆಯಾದರೂ ಈ ಸರಕಾರ ಬಗ್ಗೀತು. ಆದರೆ ಮನೆಯಲ್ಲಿರದ ಹಾಗೆ ಸರಕಾರ ಕಾಡಿ ದಣಿಸುವಾಗ ಈ ಮಕ್ಕಳ ಗತಿಯೇನು? ಕೆಲವರು ಎಲ್ಲೆಲ್ಲೋ ಚೆದರಿ ಹೋದರು. ಈ ಮಕ್ಕಳೆಲ್ಲ ನಮ್ಮ ಒಂದೇ ಹಳ್ಳಿಯವರು. ನಮ್ಮ ಹಳ್ಳಿ ಇರುವುದು ಸಿದ್ದಾಪುರಕ್ಕೆ ಸ್ವಲ್ಪ ದೂರದಲ್ಲಿ, ನಾಗೇನಹಳ್ಳಿ. ನಿಮ್ಮ ಯಜಮಾನರು ಅಲ್ಲಿಯೇ ನಿಂತು ಬಹಳ ಕೆಲಸ ಮಾಡಿಸುತ್ತಿದ್ದಾರೆ. ಎಷ್ಟೋ ದಿನದಿಂದ ಪೊಲೀಸರು ಅವರನ್ನು ಹುಡುಕುತ್ತಿದ್ದಾರೆ. ಆದರೆ ಇನ್ನೂ ಯಾರ ಕೈಗೂ ಅವರು ಸಿಕ್ಕಿಲ್ಲ. ನಮ್ಮ ಪಜೀದಿಯನ್ನು ಕಂಡು ಮಕ್ಕಳನ್ನು ಊರೂರು ಅಲೆಯಿಸುವ ಬದಲು ಇಲ್ಲಿಗೆ ಕರೆದುಕೊಂಡು ಹೋಗಿ ಎಂದರು. ಅದಕ್ಕಾಗಿ ಬಂದಿದ್ದೇವೆ. ಚಳವಳಿಯೆಲ್ಲ ಶಾಂತವಾಗಿ ಊರು ಒಂದು ಸಮಾಧಾನಕ್ಕೆ ಬಂದ ಮೇಲೆ ಹಿಂದಕ್ಕೆ ಕರೆದುಕೊಂಡು ಹೋಗಬೇಕು. ಅಲ್ಲಿಯ ತನಕ ಅವರನ್ನು ಕಾಯುವ ಭಾರ ನಿಮ್ಮದು ಎಂದರು. ಎಲ್ಲ ಮಕ್ಕಳಿಗೂ ಅವರಿಗೂ ಸ್ನಾನವಾಗಿ ಊಟವಾಯಿತು. ಮರುದಿನ ಆ ಮುದುಕರು ತಮ್ಮ ಊರಿಗೆ ಹೊರಡುವುದಕ್ಕೆ ಸಿದ್ಧರಾದರು. ಮಕ್ಕಳನ್ನು ಬಿಟ್ಟು ಹೋಗುವ ಸಂದರ್ಭವನ್ನು ನೆನೆದುಕೊಂಡು ಅವರ ಕಣ್ಣಿನಲ್ಲಿ ನೀರು ಹನಿಯಿತು. ಇನ್ನೆಂದು ಬರುತ್ತೀರಿ ಎಂದು ಕೇಳಿದುದಕ್ಕೆ, ಎಂದು ದೇವರು ಕಳುಹಿಸುತ್ತಾರೋ ಆಗ ಎಂದರು. ಸತ್ಯಳಿಗೂ ಆ ಮಾತನ್ನು ಕೇಳಿ ವ್ಯಥೆಯಾಯಿತು. ಆಗ ಅವಳು ತೀರಾ ಕಿರಿಯ ಕಿಟ್ಟಣ್ಣನನ್ನು ಕಾಲ ಮೇಲೆ ಕುಳ್ಳರಿಸಿಕೊಂಡಿದ್ದಳು. ಆ ಮುದುಕರ ಹೆಸರು ಈಚಣ್ಣಯ್ಯ ಎಂದು. ಅವರು ಹೊರಡುತ್ತಾ, ಅದು ಯಾರು ಬಲ್ಲೆಯ? ನಿನ್ನ ಮಾಮಿ. ನಿನಗೆ ಓದಲಿಕ್ಕೆ ಬರೆಯಲಿಕ್ಕೆ ಹೇಳಿಕೊಡ್ತಾರೆ. ನೀವೆಲ್ಲರೂ ಇಲ್ಲಿರಬೇಕು. ಬೇಗನೆ ಬಂದು ಕರೆದುಕೊಂಡು ಹೋಗ್ತೇನೆ ಎಂದರು. ಹುಡುಗ ಅಳುತ್ತಾ ಎದ್ದು ನಿಂತ. ನಾನು ನಿನ್ನೊಟ್ಟಿಗೆ ಬರ್ತೇನೆ, ಅಮ್ಮನಿದ್ದಲ್ಲಿಗೆ ಕರೆದುಕೊಂಡು ಹೋಗು ಎಂದು ಅಳತೊಡಗಿದನು. ಅಮ್ಮನನ್ನು ಪೊಲೀಸರು ಜೈಲಿಗೆ ಹಾಕಿದ್ದಾರಲ್ಲ ಮಗು, ಅವರನ್ನು ನೀನು ಜೈಲಿಗೆ ಹಾಕಲಿಲ್ಲವೇಕೆ? ಅವರು ನಕ್ಕರು. ಮಗುವನ್ನು ಉದ್ದೇಶಿಸಿ, ಈ ಅಮ್ಮ ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಾರೆ. ನಿನ್ನ ಅಮ್ಮ ಜೈಲಿನಿಂದ ಬರುವ ತನಕ ನೀನು ಇಲ್ಲೇ ಇರು. ಇವರೆಲ್ಲ ಇಲ್ಲೇ ಇರ್ತಾರೆ ಎಂದರು. ಮಗುವಿಗೆ ಸಮಾಧಾನ ಹೇಳುವುದರಲ್ಲಿ ಮನಸ್ಸು ತಬ್ಬಿಬ್ಬಾಯಿತು. ಬದಲು ಸತ್ಯಳನ್ನು ಉದ್ದೇಶಿಸಿ, ಏನು ಮಾಡ್ತೀರಿ ಅಮ್ಮ? ನನಗೆ ಯಾವುದೂ ಕಷ್ಟ ಕಾಣುವುದಿಲ್ಲ. ಆಸ್ತಿ ಮನೆ ಹೋದರೆ ಹೋಗಲಿ. ಅಂಥ ಜವಾಹರ್ಲಾಲರಿಗಿಂತ ನಾವು ಶ್ರೀಮಂತರೇ. ಇಂದು ಹೋದೀತು, ನಾಳೆ ಬಂದೀತು, ಬಾರದಿದ್ದರೆ ಇಲ್ಲ. ನಮ್ಮ ಅದೃಷ್ಟ. ಆದರೆ ಈ ಮಕ್ಕಳನ್ನು ಬಿಟ್ಟಿರುವುದೆಂದರೆ ತುಂಬ ಕಷ್ಟ. ಈ ಮಗುವಿನ ತಾಯಿಗೆ ಸತ್ಯಾಗ್ರಹದ ಆವೇಶ.
ಆ ಮಗುವಿಗೋಸ್ಕರ ನಾನೇ ಮನೆಯಲ್ಲಿ ಉಳಿದುಕೊಂಡು ಅವಳನ್ನು ಹೋಗಲಿಕ್ಕೆ ಬಿಟ್ಟೆ. ಅವಳಿಲ್ಲದೆ ನನ್ನ ಪಾಡು ತುಂಬ ಅತಂತ್ರವಾಗಿದೆ ಎಂದು ನುಡಿದರು. ಆ ದಿನವಂತೂ ಕಿಟ್ಟಣ್ಣ ಅವರನ್ನು ಬಿಡಲಾರೆನೆಂದು ಕಂಡಿತು. ಅದರಿಂದ ಅಮ್ಮ, ನಾಳೆ ಹೋಗುತ್ತೇನೆ. ಈ ಮಕ್ಕಳ ವಿಷಯ ನಾನು ಹೇಳುವ ವಿಳಾಸಕ್ಕೆ ಕಾಗದ ಬರೆಯುತ್ತಿರಬೇಕು ಎಂದರು. ಆಕೆ ವಿಳಾಸ ಬರೆದುಕೊಂಡಳು. ತನ್ನ ಪತಿಯ ವಿಳಾಸವೂ ಅದೇನೇ ಎಂಬುದು ಸ್ಪಷ್ಟವಾಯಿತು. ತುಂಬ ದುಃಖದಿಂದ ಊರಿಗೆ ಹೊರಟ ಈಚಣ್ಣಯ್ಯನವರನ್ನು ಸಮಾಧಾನಗೊಳಿಸಲು ಸತ್ಯ, ನೀವೇನೂ ಯೋಚನೆ ಮಾಡಬೇಡಿ, ನನ್ನ ಮಗುವಿನಂತೆ ಇವರನ್ನು ನೋಡುತ್ತೇನೆ. ಈ ಶ್ಯಾಮನೂ ಇಲ್ಲಿಗೆ ಅನಾಥನಾಗಿ ಬಂದವ. ಕೆಲವು ಸಮಯದ ಹಿಂದೆ ಇಲ್ಲಿ ಒಂದು ಆಶ್ರಮವೇ ಇತ್ತು. ಆದರೆ ನಾವು ಒಂದು ಹೊಲೆಯರ ಮಗುವನ್ನು ಸಾಕಿದೆವೆಂದು ಎಲ್ಲರೂ ಅದನ್ನು ಬಿಟ್ಟು ದೂರ ಸರಿದರು. ನಮ್ಮ ಊರಿನಲ್ಲಿ ಅಮ್ಮ ಹೊಲೆಯರು, ಬ್ರಾಹ್ಮಣರು, ಆ ಜಾತಿ ಈ ಜಾತಿ ಎಂತಿಲ್ಲ. ಪ್ರತಿಯೊಬ್ಬರೂ ಕಾಡಿನ ಸತ್ಯಾಗ್ರಹಕ್ಕೆ ಹೋಗಿದ್ದಾರೆ. ನೀವು ಇವತ್ತು ಊರಿಗೆ ಹೊರಡುವುದು ಬೇಡ, ಒಂದು ಸಂಜೆಯಾದರೂ ಇದ್ದು ಹೋಗಿ ಎಂದು ಅವಳು ಬಲವಂತ ಮಾಡಿದಳು. ಸತ್ಯ ಅವರನ್ನು ಬಿಟ್ಟು ತನ್ನ ಕೆಲಸಗಳಿಗೆ ತೆರಳಿದಳು. ಶ್ಯಾಮ ಚಂದ್ರನನ್ನು ಸಮೀಪ ಕುಳ್ಳಿರಿಸಿಕೊಂಡು ಬಾಲಕರ ಇತಿವೃತ್ತಿಗಳನ್ನು ಕೇಳುತ್ತಿದ್ದನು. ಆತ ಅಲ್ಲಿಂದ ಎದ್ದು ತೀರಾ ಕಿರಿಯ ಕಿಟ್ಟಣ್ಣನ ಜತೆಗೆ ಕುಣಿದು ಓಡುವುದಕ್ಕೂ ತೊಡಗಿಯಾಯಿತು. ನಾಗವ್ವ, ಮಹಾದೇವ, ಕಿಟ್ಟಣ್ಣ ಇವರ ವಿಚಾರ ಇನ್ನೊಮ್ಮೆ ಕೇಳಿದ. ಶಾರದೆ, ಗಂಗೆ ಇಬ್ಬರು ಹೆಣ್ಣು ಹುಡುಗಿಯರು ಈ ಹುಡುಗರಿಗೆ ಸಮೀಪದ ಬಂಧುಗಳೆಂದು ತಿಳಿದುಕೊಂಡ. ಇನ್ನೊಬ್ಬ ಉಳಿದವನೆಂದರೆ ಚಂದಪ್ಪ. ಆತ 10 ವರ್ಷದವ, ಗುಡಿಗಾರರ ಹುಡುಗ. ಅವನ ತಂದೆ ಗುಡಿಗಾರ. ಗುಡಿಗಾರ ಅಂದರೆ ಬಾಸಿಗ, ಕೆತ್ತನೆ ಕೆಲಸ, ಗೊಂಬೆ ಮಾಡ್ತಾರಲ್ಲ ಅವರು. ನಿನಗೆ ಬರ್ತದೆಯೇ ಆ ಕೆಲಸ ಎಂದು ಶ್ಯಾಮ ಚಂದಪ್ಪನನ್ನು ಕೇಳಿದನು. ಉಳಿ, ಚೂರಿ, ಬೆಂಡು, ಕಡಚಾಲು ಕೊಟ್ಟರೆ ಏನಾದರೂ ಮಾಡಿಯೇನು? ಒಳ್ಳೆಯದಾಯಿತು, ನನಗೆ ಆ ಕೆಲಸ ಕಲಿಯಬೇಕೆಂದಿದೆ. ಎಲ್ಲ ಸಾಮಾನುಗಳನ್ನು ಒದಗಿಸುತ್ತೇನೆ. ಬಾಸಿಗ ಗೀಸಿಗವನ್ನೆಲ್ಲ, ಆಟದ ಸಾಮಾನನ್ನು ಮಾಡಬೇಕೆಂದಿದೆ ನನಗೆ. ಅದರಿಂದ ಕೊನೆಗೆ ಏನೂ ಇಲ್ಲದೆ ಹೋದರೆ ಬೇಸರ ಕಳೆಯುವುದಕ್ಕಾದರೂ ಒಂದು ಉದ್ಯೋಗವಾಗುತ್ತದೆ. ನಮ್ಮ ಕಿಟ್ಟನಿಗೊಂದು ಗೊಂಬೆ, ಚಂದ್ರನಿಗೊಂದು ಗೊಂಬೆ ಮಾಡಿಕೊಡಬಹುದಲ್ಲ? ಶ್ಯಾಮ ಮಕ್ಕಳೊಡನೆ ತುಂಬ ಪರಿಚಯ ಬೆಳೆಯಿಸಿಕೊಂಡ. ಈಚಣ್ಣಯ್ಯನವರು ಅವರ ಜತೆಯಲ್ಲಿ ಸೇರಿ ತುಂಬ ಓಡಾಡಿದರು. ಆತ ಅವರೆಲ್ಲರನ್ನೂ ಕರೆದುಕೊಂಡು ಆಶ್ರಮದ ಹೊಲ, ಹಳ್ಳ, ಗುಡ್ಡಗಳನ್ನು ತಿರುಗಾಡಿಸಿಕೊಂಡು ಬರಲು ಹೊರಟ. ಜತೆಗೆ ಈಚಣ್ಣಯ್ಯ ಹೋದರು. ಶ್ಯಾಮ ಚಂದ್ರನನ್ನು ಹೆಗಲ ಮೇಲಿರಿಸಿಕೊಂಡು, ನೋಡು, ನಿನಗೆ ಗಮ್ಮತ್ತು, ಒಂದು ರಾಶಿ ಅಣ್ಣ ಅಕ್ಕ ಎಲ್ಲರೂ ಸಿಕ್ಕಿದ್ದಾರೆ ಎಂದು ಚೇಷ್ಟೆ ಮಾಡುತ್ತಾ ಕರೆದುಕೊಂಡು ಹೋದನು. ಈಗ ಸತ್ಯ ಒಬ್ಬಳೇ ಮನೆಯಲ್ಲಿ. ಅವಳಿಗೆ ಒಂದೊಂದಾಗಿ ತನ್ನ ಹೊಣೆಯ ಅರಿವು ಆಗುತ್ತಿದೆ. ಗಂಡನೇನೋ ತನ್ನನ್ನು ನಂಬಿ ಆ ಮಕ್ಕಳನ್ನು ಕಳುಹಿಸಿದ್ದಾನೆ. ಅವರಿಗೆ ದೂರದಲ್ಲಿರುವ ತಾಯಿ ತಂದೆಗಳ ನೆನಪಾದರೆ, ಅವು ಆ ನೆನಪಿನಿಂದ ಅತ್ತು ಕಾಡಿದರೆ ಏನು ಮಾಡಬೇಕು? ಅವರನ್ನು ಹೇಗೆ ಸಮಾಧಾನಪಡಿಸಬೇಕು? ಒಬ್ಬಿಬ್ಬರಲ್ಲ 6 ಮಂದಿ ಬಂದಿದ್ದಾರೆ. ಅವರಿಗೆ ಸಮನಾಗಿ ಉಡುಗೆಯೂ ಇಲ್ಲ, ಅರಿವೆಗಳೂ ಇಲ್ಲ. ಇಷ್ಟೊಂದು ಮಂದಿಗೆ ಅನ್ನ ಹಾಕಿ ಸಾಕುವ ಕೆಲಸವೂ ಸುಲಭವಲ್ಲ. ತಾನೂ ಶ್ಯಾಮನೂ ದುಡಿದು ಅನ್ನ ಬೇಯಿಸಬಹುದು. ಆದರೆ ಬೇಕಾದ ಕಾಳನ್ನು ಎಲ್ಲಿಂದ ತರಬೇಕು? ರಾತ್ರಿ ಊಟ ಮುಗಿದು ಮಲಗುವ ವೇಳೆ ಬರುತ್ತಲೇ ಆಕೆ ತನ್ನ ಮತ್ತು ಪತಿಯ ಚಾಪೆ, ಹಾಸಿಗೆಗಳ ಅರಿವೆಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಹಂಚಿಕೊಟ್ಟಳು. ಮಕ್ಕಳಿಗೆ ಮಲಗುವುದಕ್ಕಂತೂ ಜಾಗವಿದೆ, ಆಡುವುದಕ್ಕೂ ಜಾಗವಿದೆ. ಆಕೆ ತನ್ನ ಒಂದು ಮಗ್ಗುಲಲ್ಲಿ ಗಂಗೆ, ಶಾರದೆಯನ್ನು ಮಲಗಿಸಿಕೊಂಡಳು. ಕಿಟ್ಟಣ್ಣ, ನೀನು ನನ್ನ ಹತ್ತಿರ ಬರ್ತೀಯಾ? ಚಂದ್ರನ ಸಂಗಡ ಮಲಗಿಕೋ ಎಂದರೆ ಆತ, ನಾನು ಅಪ್ಪನ ಸಂಗಡವೇ ಮಲಗಿಕೊಳ್ಳುತ್ತೇನೆ, ಅಪ್ಪ ಓಡಿ ಹೋದರೆ ಎನ್ನುತ್ತಾನೆ. ಆ ಮಾತು ಕೇಳಿ ನಗು ಬಂದರೂ ಈಚಣ್ಣಯ್ಯನವರ ಮುಖ ಮಾತ್ರ ಸಪ್ಪಗಾಯಿತು. ಅವಳಿಗೂ ತನ್ನ ಹೊಣೆಯು ಮತ್ತಷ್ಟು ವಿಷದವಾಯಿತು. ಈಚಣ್ಣಯ್ಯನವರು ಕೊನೆಗೆ ಇದೊಂದನ್ನು ವಾಪಸ್ಸು ಹೊರಬೇಕಾಗುತ್ತದೆಯೋ ಏನೋ, ಹೊತ್ತುಕೊಂಡು ಎಲ್ಲಿಗೆ ಹೋಗಲಿ? ತಾಯಿಗೆ ವರ್ಷದ ಶಿಕ್ಷೆಯಾಗಿದೆ. ಹೊರಕ್ಕೆ ಬರಲು ಇನ್ನೂ 10 ತಿಂಗಳು ಉಂಟು. ನನಗೆ ಊರಿನ 100 ತಾಪತ್ರಯಗಳಿವೆ. ಬಹುದಿನ ಪೊಲೀಸರ ಹಿಂಸೆಗೆ ಊರೂರು ಅಲೆದಾಡುವ ಪಾಡೂ ಬಂದಿತ್ತು ನನಗೆ. ಗುರುತಿನವರ ಮನೆಗೆ ಹೋಗಿ ತಿಂಗಳುಗಟ್ಟಲೆ ಇರಲಿಕ್ಕೆ ಬರುತ್ತದೆಯೇ? ಹೊತ್ತಿಗೆ ಊಟವಿದ್ದರಾಯಿತು, ಇಲ್ಲದಿದ್ದರೂ ಆಯಿತು. ಇದು ತಾಯಿಯನ್ನು ಒಂದು ಗಳಿಗೆಯೂ ಬಿಟ್ಟಿರದ ಕೂಸು. ಈಗ ನನ್ನ ಜೊತೆಯಲ್ಲಿ ಇರುವುದೇ ದೊಡ್ಡದು ಎಂದು ವಿಚಾರಕ್ಕೊಳಗಾದರು.
ಆಕೆ ಅವರನ್ನು ಸಮಾಧಾನಗೊಳಿಸುತ್ತಾ, ನೋಡುವ, ನಾವು ಇಬ್ಬರು ಇದ್ದೇವಲ್ಲ, ನೀವು ಬೆಳಗಿನ ಮುಂಚೆಯೇ ಹೊರಟು ಹೋಗಿ, ದೇವರಿದ್ದಾನೆ ಎಂದಳು. ರಾತ್ರಿ ಮಲಗುವ ಮುಂಚೆ ಈಚಣ್ಣಯ್ಯನವರು ಹಿರಿ ಮಕ್ಕಳನ್ನು ಕರೆದು, ಮಕ್ಕಳೇ, ಜಗಳ ಮಾಡಬಾರ್ದು, ಈ ಅಮ್ಮನಿಗೂ ಅಣ್ಣನಿಗೂ ತ್ರಾಸ ಕೊಡಬಾರ್ದು, ಸಣ್ಣವರನ್ನು ಸುಧಾರಿಸ್ಕೊಂಡು ಹೋಗಬೇಕು, ಅವರು ಹೇಳಿದ ಕೆಲಸ ಮಾಡಬೇಕು, ಊರಿನ ಸುದ್ದಿಯನ್ನು ಆಗಾಗ ಬರೆದು ತಿಳಿಸುತ್ತೇನೆ, ನೀವು ಏನೇನು ಯೋಚನೆ ಮಾಡಬಾರ್ದು ಎಂದೆಲ್ಲ ಉಪದೇಶಿಸಿದರು. ಎಲ್ಲರಿಗೂ ಹಿರಿಯನಾದ ಮಹಾದೇವ, ಅಜ್ಜ, ನೀವು ನಮ್ಮ ಚಿಂತೆಯನ್ನು ಕಟ್ಟಿಕೊಳ್ಳಬೇಡಿ, ನಾವಿಲ್ಲಿ ಸುಖವಾಗಿ ಓದಿಕೊಂಡಿರ್ತೇವೆ ಎಂದನು. ಆ ಮಕ್ಕಳು ಮಲಗಿ ನಿದ್ದೆ ಹೋದ ಬಳಿಕ ಈಚಣ್ಣಯ್ಯನವರು ತಮ್ಮ ಸಂಚಿನಿಂದ ಕೆಲವು ಆಭರಣಗಳನ್ನು ಹೊರಕ್ಕೆ ತೆಗೆದರು. ಅಮ್ಮ, ಇವು ನಿಮ್ಮಲ್ಲಿ ಇರಲಿ. ಅವರು ನಗದಿಯಾಗಿ 50 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಈ ಚಿನ್ನ ನಮ್ಮ ಮನೆಯದೇ, ಇದನ್ನು ನಿಮ್ಮದು ಎಂದೇ ನೀವು ತಿಳಿಯಬೇಕು. ಹಣಕ್ಕೆ ತೊಂದರೆಯಾದ ಕಾಲಕ್ಕೆ ಇದು ಇರಲಿ. ಅವರು ಮತ್ತೇನಾದರೂ ಹಣ ಆಗಾಗ ಕಳುಹಿಸಬಹುದು. ಕಾಗದದಲ್ಲಿ ಎಲ್ಲ ಸಂಗತಿಗಳನ್ನು ತಿಳಿಸಿದ್ದಾರಲ್ಲ, ನಾನೇನು ಹೇಳುವುದು ಎಂದರು. ಸತ್ಯ ಹಣವನ್ನು ತೆಗೆದುಕೊಂಡಳು. ಚಿನ್ನಾಭರಣಗಳನ್ನು ಮುಟ್ಟುವುದಕ್ಕೆ ಮನಸ್ಸಾಗಲಿಲ್ಲ. ಇವು ಯಾವುವೂ ಬೇಡ, ಇವು ನಿಮ್ಮವಳಿದ್ದಿರಬೇಕು, ಅವನ್ನು ಯಾರೂ ಮುಟ್ಟಬಾರದು ಎಂದಳು. ಅವಳ ಮಗುವನ್ನೇ ಇಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ. ನಮಗೆ ತೊಂದರೆಯಾಗಿ ಸಮನಾಗಿ ಹಣ ಕಳುಹಿಸಲಿಕ್ಕಾಗದೇ ಹೋದರೆ ನಿಮಗೂ ತೊಂದರೆಯಾಗಬಾರದು. ಮಕ್ಕಳ ಗಂಜಿಗಾಗಿ ನಿಮ್ಮ ಕೈ ಕಟ್ಟಬಾರದು. ನೀವು ಇದನ್ನು ಉಪಯೋಗಿಸಿ, ಇಲ್ಲವೇ ಬಿಡಿ. ಧೈರ್ಯಕ್ಕಾದರೂ ಅವು ನಿಮ್ಮ ಹತ್ತಿರ ಇರಲಿ ಎಂದು ಒತ್ತಾಯದಿಂದ ಅವಳ ಕೈಗೆ ಅವುಗಳನ್ನು ಕೊಟ್ಟು ಮಲಗಿ ನಿದ್ದೆ ಹೋದರು. ಬೆಳಗಿನ ಜಾವಕ್ಕೆ ಅವಳೇ ಅವರನ್ನು ಎಚ್ಚರಿಸಿದಳು. ಕಿಟ್ಟಣ್ಣ ಅವರ ಬಳಿಯಲ್ಲಿ ನಿಶ್ಚಿಂತೆಯಿಂದ ಮಲಗಿದ್ದ. ಈಚಣ್ಣಯ್ಯ ಅವನ ಮುಖವನ್ನು ದೀಪದ ಬೆಳಕಿನಲ್ಲಿ ನೋಡಿದರು. ಮಗುವನ್ನು ಮುಟ್ಟುವುದಕ್ಕೂ ಅಂಜಿಕೆಯಾಯಿತು. ಅಮ್ಮ, ನನ್ನ ಹಿರಿಯ ಹೆಂಡತಿಯಲ್ಲಿ 3 ಮಕ್ಕಳಿದ್ದುವು. ಅವಳೂ ಹೋದಳು, ಅವೂ ಹೋದವು. ಅವಳು ಇದೊಂದನ್ನು ಕೊಟ್ಟಿದ್ದಾಳೆ. ದೇವರು ಕೊಟ್ಟ ಬದುಕು ಉಳಿಸಿಕೊಳ್ಳಬೇಕೆಂಬ ಇಚ್ಛೆ. ಇನ್ನು ವರ್ಷವೋ 2 ವರ್ಷವೋ, ಅಲ್ಲಿಯ ತನಕ ನೀವು ಕಾಯ್ದುಕೊಳ್ಳಬೇಕು ಎಂದರು. ಉಳಿದ ಕೂಸುಗಳನ್ನು ಅವರು ಮರೆಯಲಿಲ್ಲ. ಅವರ ಹಿರಿಯರ ವಿಚಾರಗಳನ್ನು ಇನ್ನಷ್ಟು ಹೇಳಿದರು. ಎಲ್ಲ ತಮ್ಮ ರಕ್ಷಣೆ ಎಂದರು. ಎಲ್ಲ ದೇವರ ರಕ್ಷಣೆ, ಮನುಷ್ಯರು ಏನು ಮಾಡ್ತಾರೆ ಎಂದಳು ಅವಳು. ಈಚಣ್ಣಯ್ಯ ಹೊರಡಲು ಎದ್ದು ನಿಂತರು. ಅಮ್ಮ, ನಿಮ್ಮ ಯಜಮಾನರಿಗೇನಾದರೂ ಹೇಳಬೇಕೇ ಎಂದರು. ಆಕೆ ರಾತ್ರಿ ಕುಳಿತು ತಾನೂ ಶ್ಯಾಮನೂ ಬರೆದ 2 ಪತ್ರಗಳನ್ನು ಮಡಚಿ ಅವರ ಕೈಯಲ್ಲಿ ಕೊಟ್ಟು, ಅವರಿಗನ್ನಿ, ಯೋಚನೆ ಮಾಡುವುದು ಬೇಡ ಎಂದು. ಇವರನ್ನು ಹೇಗಾದರೂ ಮಾಡಿ ನೋಡಿಕೊಂಡೇವು. ಶ್ಯಾಮ ಬಂದಿದ್ದಾನೆ, ಯಾವುದಕ್ಕೂ ತೊಂದರೆಯಾಗದು ಎಂದಳು. ಈಚಣ್ಣಯ್ಯನವರು ನಸು ಕತ್ತಲಲ್ಲಿ ಕಿರಿಪದವನ್ನು ಬಿಟ್ಟರು. ಸಮನಾದ ಹಾದಿ ಸಿಗುವ ತನಕ ಶ್ಯಾಮ ಅವರ ಜೊತೆಗೆ ಹೋದ. ಅವರು ಮಂಗಳೂರನ್ನು ಸೇರಿ ಮುಂದೆ ಸಾಗರಕ್ಕೆ ಹೊರಟರು. ಇತ್ತ ಸತ್ಯಳ ಅಸಂತೃಪ್ತಿಗೆ ಕೊನೆ ಬಂದಿತ್ತು. ಅಯ್ಯೋ, ಅವರೆಲ್ಲರೂ ದೇಶಕ್ಕಾಗಿ ಕಷ್ಟಪಡುತ್ತಿರುವಾಗ ತಾನು ಬರಿದೆ ಆಯುಷ್ಯ ಕಳೆಯುತ್ತಿದ್ದೆನಲ್ಲ ಎಂಬ ಅವಳ ಚಿಂತೆಗೆ ಕೊನೆ ಬಂದಿತು. ಇನ್ನೇನು, ಕೈ ತುಂಬ ಕೆಲಸವಿದೆ. ಅವಳ ಮೈಗೂ ಕೆಲಸವೇ, ಮನಸ್ಸಿಗೂ ಕೆಲಸವೇ. ಅದಕ್ಕೆ ಪ್ರಥಮ ನಿದರ್ಶನವಾಗಿ ಬೆಳಕು ಹರಿಯುತ್ತಲೇ ಅಪ್ಪ ಎಂದು ಕಿಟ್ಟಣ್ಣ ಮಲಗಿದ್ದಲ್ಲಿಂದಲೇ ಕಿರುಚಿದ. ಸತ್ಯ ತನ್ನ ಮಗುವಿನ ಮೇಲಿನ ಮೋಹಕ್ಕಿಂತ ಹೆಚ್ಚಿನ ಮೋಹದಿಂದ ಅದರ ಬಳಿಗೆ ಹೋಗಿ ಅದನ್ನು ತಟ್ಟಿ ಮಲಗಿಸಿದಳು. ಶ್ಯಾಮ ಇನ್ನೂ ಬಂದಿರಲಿಲ್ಲ. ಶ್ಯಾಮ ಬಂದಾಗ ಮಕ್ಕಳು ಒಂದೊಂದಾಗಿ ಎದ್ದಿದ್ದುವು. ಕಿಟ್ಟಣ್ಣನಿಗೂ ಎಚ್ಚರವಾಯಿತು. ಆತನನ್ನು ಎತ್ತಿಕೊಂಡೇ ಶ್ಯಾಮ ಹೊರಕ್ಕೆ ಬಂದನು. ನೋಡು, ಇಲ್ಲಿ ಚಂದದ ಹಕ್ಕಿಗಳಿವೆ. ಅವು ಹಾಡುವುದು ಕೇಳುವುದಿಲ್ವೇ? ಗುಡ್ಡಕ್ಕೆ ಹೋಗುವ, ಅಲ್ಲಿ ದೊಡ್ಡ ಹೊಳೆ ಕಾಣಿಸುತ್ತೆ, ಸಣ್ಣ ಸಣ್ಣ ದೋಣಿಗಳಿವೆ ಎಂದು ಹಲವಾರು ಬಗೆಯಿಂದ ಅವನ ಮನಸ್ಸನ್ನು ಸೆಳೆಯಲು ಪ್ರಯತ್ನ ಮಾಡಿದನು. ಆದರೂ ಕಿಟ್ಟಣ್ಣ ಆಚೀಚೆ ಏನೋ ಮರೆತವನಂತೆ ಅರಸುತ್ತಿದ್ದ. ಬೆಳಗಿನ ಗಂಜಿಯ ಊಟದ ವೇಳೆಗೆ ಅಪ್ಪ ಎಂದು ಇನ್ನೊಮ್ಮೆ ಧ್ವನಿ ಹೂಡಿದ. ಆ ಧ್ವನಿಯು ಸತ್ಯಳನ್ನು ಇರಿದಂತಾಯಿತು. ಮಹಾದೇವ ಮಗುವಿನ ಬಳಿಗೆ ಬಂದು, ಕಿಟ್ಟಣ್ಣ, ಅಪ್ಪ ನಿನಗೆ ಹೊಸ ಅಂಗಿಯನ್ನು ತರುವುದಕ್ಕೆ ಹೋಗಿದ್ದಾರೆ, ಈಗ ಬರುತ್ತಾರೆ, ತಡವಾಗಿ ಬಂದರೂ ಬರಲಿ, ನಾವು ಆಟವಾಡುವ ಎಂದು ಹೇಳಿ ಹೇಗೋ ಅವನ ಮನಸ್ಸನ್ನು ಸೆಳೆದನು. ಶ್ಯಾಮನು ಸತ್ಯಳೂ ಸೇರಿ ಈ ಮಕ್ಕಳ ಬಿಡುವನ್ನು ತುಂಬಿಸುವುದರ ಸಲುವಾಗಿ ಏನಾದರೂ ಆಟವನ್ನೋ ಉದ್ಯೋಗವನ್ನೋ ಕಲ್ಪಿಸಬೇಕು, ಇಲ್ಲವಾದರೆ ಅವರಿಗೆ ಮನೆಯ ಯೋಚನೆ ಮೇಲಿಂದ ಮೇಲೆ ಉಂಟಾದೀತು ಎಂದುಕೊಂಡರು.
ಗಂಗೆ ಶಾರದೆಯರು ಸೇರಿ ಸತ್ಯಳ ಬೆನ್ನ ಹಿಂದೆಯೇ ಸುಳಿದಾಡಿದರು. ತರಕಾರಿ ಹೆಚ್ಚುವುದಕ್ಕೆ, ಕಾಯಿ ತುರಿಯುವುದಕ್ಕೆ, ಒಲೆ ಉರಿಸುವುದಕ್ಕೆ ಅವಳಿಗೆ ನೆರವಾದರು. ಚಂದಪ್ಪ ಶ್ಯಾಮಣ್ಣನನ್ನು ಉಳಿ ಚೂರಿ ಕಡಚಲು ತಡಿಸಿಕೊಡಲು ಹೇಳಿದ. ಶ್ಯಾಮ, ಈಗ ನಾವು ಹೊಳೆಯ ಬುಡಕ್ಕೆ ಹೋಗಿ ಬರುವ. ಅಲ್ಲಿ ತುಂಬ ದೋರೆ ಹುಲ್ಲಿದೆ. ಅದನ್ನು ಕತ್ತರಿಸಿ ತಂದು ಬಿಸಿಲಿಗೆ ಹಾಕಿದರೆ ಚಾಪೆ ಮಾಡಲು ಬರುತ್ತದೆ ಎಂದು ಅವರಲ್ಲಿ ಹಿರಿಯರನ್ನು ಕರೆದುಕೊಂಡು ಹೊರಟ. ಜತೆಗೇನೇ ಇರಲೆಂದು ಶ್ಯಾಮ ಚಂದ್ರನನ್ನು ಎತ್ತಿಕೊಂಡು ಮಹಾದೇವ ಕಿಟ್ಟಣ್ಣನನ್ನು ಎತ್ತಿಕೊಂಡನು. ಅವರೆಲ್ಲರೂ ನಗುನಗುತ್ತಾ ಹೊಳೆಯ ಬುಡಕ್ಕೆ ಹೋಗಿ ಬಂದರು. ದೋರೆಯ ಹುಲ್ಲನ್ನು ಕತ್ತರಿಸಿ ತಂದರು. ಬಿಸಿಲಿಗೆ ಅದನ್ನು ಹರವಿದರು. ಹೀಗೆ 3-4 ದಿವಸಗಳಲ್ಲಿ ಚಾಪೆ ಮಾಡುವ ಕೆಲಸ, ತೋಟಕ್ಕೆ ಹೋಗಿ ಬರುವ ಕೆಲಸ, ಸ್ವಲ್ಪ ಸ್ವಲ್ಪ ಓದು ಬರಹ, ಮಕ್ಕಳೊಡನೆ ಮಣ್ಣಿನ ಆಟ, ಮನೆ ಕಟ್ಟುವ ಆಟ ಇಂಥವುಗಳಿಂದ ಅವರ ಬಿಡುವನ್ನು ತುಂಬಿಸಿದನು. ಸಂಜೆಯಾಗುತ್ತಲೇ ಅವರಿಬ್ಬರೂ ಮಕ್ಕಳಿಗೆ ಹಾಡು ಹೇಳಿ ಕೊಡುತ್ತಾರೆ. ಒಗಟನ್ನು ಕೇಳುತ್ತಾರೆ, ಕತೆಗಳನ್ನು ಹೇಳುತ್ತಾರೆ. ಮಕ್ಕಳಿಗೆ ಮನೆಯ ನೆನಪು ಆಗದಂತೆ ತುಂಬ ಎಚ್ಚರ ವಹಿಸುತ್ತಾರೆ. ಕಿಟ್ಟಣ್ಣ ಮಾತ್ರ ಸಂಜೆ ದೀಪ ಹೊತ್ತಿಸುವ ವೇಳೆಗೆ ಬಂತೆಂದರೆ ಗೂಡು ಸೇರುವ ಹಕ್ಕಿಯಂತೆ ಮನೆಯ ನೆನಪಾಗಿ ಅಪ್ಪ ಅಮ್ಮ ಎಂದು ಅಳುತ್ತಾನೆ. ಅವನಿಗೆ ಊಟ ಮಾಡಿಸಿ ಸವಿ ಕತೆಗಳಿಂದ ಅವಳ ಮನಸ್ಸನ್ನು ರಂಜಿಸಿ ಮಗ್ಗುಲಲ್ಲಿ ಮಲಗಿಸಿಕೊಂಡು ನಿದ್ರೆ ಮಾಡಿಸುವ ಕೆಲಸ ಶ್ಯಾಮನದು. ಆ ವಾರದಲ್ಲೇ ಒಂದು ದಿನ ಶ್ಯಾಮ ಮಹಾದೇವನನ್ನು ಕರೆದುಕೊಂಡು ಮಂಗಳೂರಿಗೆ ಹೋಗಬೇಕಾಯಿತು. ಮಕ್ಕಳ ಸಲುವಾಗಿ ಹಗ್ಗದ ಅರಿವೆಗಳನ್ನು ತರುವುದಕ್ಕೆಂದು. ಅಂದಾಜಿನ ಮೇಲೆ ಅಂಗಿ ಹೊಲಿಸಿ ತೆಗೆದುಕೊಂಡು ಬಾ ಎಂದು ಸತ್ಯ ಹೇಳಿದ್ದಳು. ಖಾದಿಯಿಂದಲ್ಲವೇ? ಖಾದಿಗೆ ಕೊಡುವಷ್ಟು ದುಡ್ಡು ಇದೆಯೇ ಮಗು? ಕಡಿಮೆ ಕ್ರಯದ ಮಿಲ್ ಬಟ್ಟೆ ಸಾಕು, ಸ್ವದೇಶಿಯಾದರೆ ಸಾಕು ಎಂದಳು ಸತ್ಯ. ಮಂಗಳೂರಿಗೆ ಹೋಗುವಾಗ ಹಾದಿಯಲ್ಲಿ ಉತ್ಸಾಹಿ ಮಹಾದೇವನಿಗೂ ಶ್ಯಾಮನಿಗೂ ಬಟ್ಟೆಯ ವಿಷಯದಲ್ಲಿ ಚರ್ಚೆಯಾಯಿತು. ಆತ ತನಗೆ 2 ಮಿಲ್ ಅಂಗಿಗಳ ಬದಲು ಒಂದೇ ಖಾದಿ ಅಂಗಿ ಸಾಕು ಎಂದು ಹಠ ಹಿಡಿದ. ಬಟ್ಟೆಯನ್ನು ಕೊಂಡಾಯಿತು. ಬೇರೆ ಬಟ್ಟೆಗಳನ್ನು ಕೊಂಡು ಅಲ್ಲಿಯೇ ನಿಂತು ಅಂದಾಜಿನ ಅಳತೆಯ ಮೇಲೆ ಅವನ್ನು ಹೊಲಿಸಿಕೊಂಡು ಸಂಜೆಯಾಗುವಾಗ ಮನೆಗೆ ಬಂದರು. ಅವು ಅಂದಾಜಿನ ಅಳತೆಯಾದುದರಿಂದ ಮಕ್ಕಳಿಗೆ ಅಷ್ಟು ಒಪ್ಪುತ್ತಿದ್ದವೋ ಇಲ್ಲವೋ ಯಾರು ಬಲ್ಲ. ಕಿಟ್ಟಣ್ಣನಿಗೆ ಒಂದು ನಿಲುವಂಗಿ ಮಾಡಿಸಿ ತಂದಿದ್ದರು. ಅದನ್ನು ತೊಟ್ಟು ಆತ ಕುಣಿದಾಡಿದ. ನನಗೆ ಎಲ್ಲರಿಗಿಂತ ದೊಡ್ಡ ಅಂಗಿ ಎಂದು ಹಿಗ್ಗಿ ಓಡಾಡಿದ. 1 ವಾರದ ತನಕ ಅವನಿಗೆ ತುಂಬ ಕಷ್ಟವಾಯಿತು. ತಂದೆಯ ನೆನಪು ಆಗಾಗ ಆಗುತ್ತಲಿತ್ತು. ಬಲು ಪ್ರಯಾಸದಿಂದ ಅದನ್ನು ಮರೆಯುವಂತೆ ಮಾಡಿದರು. ನಿಜಕ್ಕೂ ಮರೆವೇ ಆಯಿತೋ ಇಲ್ಲವೇ ಯಾರು ಬಲ್ಲರು? ತಂದೆ ತಾಯಿಗಳಿಬ್ಬರೂ ತನ್ನನ್ನು ವಂಚಿಸಿ ಹೋದರು ಎಂದು ಆತ ತಿಳಿದಿರಲೂಬಹುದು. ಅವರ ನೆನಪು ಬಂದಾಗ ಮೂಕನಾಗುತ್ತಾನೆ, ಒಮ್ಮೊಮ್ಮೆ ಹಠಮಾರಿಯಾಗುತ್ತಾನೆ. ನೆನಪು ಮರೆವೆಯಾದರೆ ಎಲ್ಲರೊಡನೆ ಸೇರಿ ಆಟವಾಡುತ್ತಾನೆ. ಸಮವಯಸ್ಸಿನ ಚಂದ್ರನಿಗೂ ಅವನಿಗೂ ತುಂಬ ಗೆಳೆತನ. ಅವರಿಬ್ಬರ ಎಣೆ ತಪ್ಪುವುದೇ ಇಲ್ಲ. ಹುಡುಗರು ತಾವು ತಂದು ಒಣಗಿಸಿದ ದೋರೆ ಹುಲ್ಲನ್ನು ನೇಯ್ದು ಚಾಪೆ ಮಾಡಿದರು. ಹೊತ್ತು ಕಳೆಯುವುದಕ್ಕೆಂದು ಮುಂಡಕದ ಓಲೆಯನ್ನು ತಂದು ಸೀಳಿ ಚಾಪೆ ಹೆಣೆದರು. ಅದರಲ್ಲೇ ದಿಂಬನ್ನು ಮಾಡಿಕೊಂಡರು. ಚಂದಪ್ಪ ಶ್ಯಾಮನನ್ನು ಕಾಡಿ ಬೇಡಿ ಸಣ್ಣ ಕಡಚಲು, ಕಮಾನು, ಉಳಿ ಎಲ್ಲವನ್ನೂ ಮಾಡಿಸಿಕೊಂಡು ಬಂದ. ಅಲ್ಲಿಂದ ರಂಗಾಣಿ, ಗಿರಿಗಿಟಿ, ಬೊಗರಿ, ಒಂದಲ್ಲೊಂದು ಆಟದ ಒಡವೆಯನ್ನು ಆತ ಮಾಡತೊಡಗಿದ. ಅವನ ಗೆಳೆಯರು ಆ ಕೆಲಸವನ್ನು ಕಲಿತರು. ಅಟ್ಟದಿಂದ ಆಶ್ರಮದ ರಾಟಿಗಳು ಕೆಳಕ್ಕಿಳಿದುವು. ಮನೆಯಲ್ಲಿ ನೂಲುವ ರಾಟಿ ಸದಾ ಸದ್ದು ಮಾಡುವಂತಾಯಿತು. ಹುಡುಗರು ಶ್ಯಾಮನ ಹಿಂದೆ ಗಿಡಕ್ಕೆ ನೀರು ಹೊರುತ್ತಾರೆ, ತರಗೆಲೆ ಗುಡಿಸುತ್ತಾರೆ, ಕಟ್ಟಿಗೆ ಶೇಖರಿಸುತ್ತಾರೆ, ಎಲ್ಲ ಬಗೆಯ ಕೆಲಸಗಳಲ್ಲೂ ನೆರವಾಗುತ್ತಾರೆ. ಗಂಗೆ ಶಾರದೆಯರಿಗೆ ಅಕ್ಕ ಸತ್ಯ ಸಿಕ್ಕಿದ್ದು ಒಂದು ಗಂಟು ಸಿಕ್ಕಿದಂತಾಯಿತು. ಸತ್ಯಳ ಪಾಲಿಗೆ ಮನೆಯಲ್ಲಿ ಬಿಟ್ಟು ಬಂದ ತಂಗಿಯರನ್ನು ಕೂಡಿದಂತಾಯಿತು. ಅವಳ ಬಳಗ ಬೆಳೆಯಿತು, ಮನಸ್ಸು ತುಂಬಿತು. ಜೊತೆಗೆ ಹೊಣೆಗಾರಿಕೆಯ ಭಾರ ಹೊಳೆಯುತ್ತಾ ಬಂದಿತು. ಇಷ್ಟೊಂದು ಮಕ್ಕಳಿದ್ದಾರೆ, ಒಂದಾದರೂ ಹಸುವನ್ನಾಗಲಿ ಒಳ್ಳೆಯ ಒಂದು ಎಮ್ಮೆಯನ್ನಾಗಲಿ ಕೊಳ್ಳಬೇಡವೇ? ಅನುಕೂಲವಂತರ ಮಕ್ಕಳು ದುರದೃಷ್ಟದಿಂದ ಇಲ್ಲಿಗೆ ಬಂದಿರುತ್ತಾರೆ. ಹಾಲು ಮಜ್ಜಿಗೆ ಇಲ್ಲದೆ ಒಣಗಬಾರದಲ್ಲ ಎಂದು ಯೋಚಿಸುತ್ತಾಳೆ. ಇತ್ತ ಒಂದೊಂದು ಹನಿಮಳೆಯೂ ಬರತೊಡಗಿದೆ. ಬೇಸಾಯ ಪ್ರಾರಂಭವಾಗಬೇಕು. ಆಳು ಕಲಲನ ಪರಿವಾರ ಕೆಲಸಕ್ಕೆ ಇದೆ. ಬೀಜಕ್ಕೆ ಇರಿಸಿದ ಭತ್ತವಿದೆ. ಆದರೆ ಕೂಲಿಗಿಟ್ಟ ಅಕ್ಕಿಯು ಮಾತ್ರ ಉಂಡು ಮುಗಿಯಿತು. ಮಳೆಗಾಲ ಇಷ್ಟೆಲ್ಲ ಹೊಟ್ಟೆಗಳಿಗೂ ಕೂಲಿಗಳಿಗೂ ಅಕ್ಕಿಯನ್ನು ತರಬೇಕು.
ಅವರು ಕೊಟ್ಟ 50 ರೂಪಾಯಿಗಳಲ್ಲಿ ಅರಿವೆ, ಹೊಲಿಗೆ, ಪುಸ್ತಕ, ಸ್ಲೇಟು, ಸಾಬೂನುಗಳೆಂದು 20 ರೂಪಾಯಿಗಳೇ ಹೋದವು. ಉಳಿದ ರೂಪಾಯಿಗಳಿಂದ 6-8 ಮುಡಿ ಅಕ್ಕಿ ದೊರೆಯಬಹುದಷ್ಟೇ. ಅನಂತರಾಮನಿಗೆ ಪತ್ರ ಬರೆದು ಹಣ ತರಿಸಿಕೊಳ್ಳಲೇ ಎಂಬ ಯೋಚನೆ ಸತ್ಯಳಿಗೆ ಉಂಟಾಯಿತು. ಇತ್ತ ರಾಧಾಕೃಷ್ಣನಿಂದ ಅವಳಿಗೆ ಪತ್ರಗಳೇನೂ ಬಂದಿರಲಿಲ್ಲ. ಹಿಂದೆ ಬಂದ ಕಾಗದಗಳನ್ನೇ ಓದುವುದು ಒಂದು ಸಂತೋಷ. ಊರು ಸೇರಿದ ಮೇಲೆ ಈಚಣ್ಣಯ್ಯ ಒಂದು ಪತ್ರ ಬರೆದಿದ್ದಾರೆ. ಮಕ್ಕಳ ಕ್ಷೇಮಕ್ಕೆ ಬರೆಯಿರಿ, ನಿಮ್ಮ ಯಜಮಾನರು ಇನ್ನೂ ಕಾಣಸಿಗಬೇಕಷ್ಟೇ. ನಿಮ್ಮ ಉಪಕಾರ ಋಣಗಳನ್ನು ನಾನು ಎಂದಿಗೂ ಮರೆಯುವಂತಿಲ್ಲ ಎಂದು ಬರೆದಿದ್ದರು. ಅವರಂತೆ ತನ್ನ ಪತಿಯಾದರೂ ಕಾಲಕಾಲಕ್ಕೆ ಪತ್ರ ಬರೆಯುತ್ತಿದ್ದರೆ ಅವಳ ಯೋಚನೆಗಳಾದರೂ ಕಡಿಮೆಯಾಗುತ್ತಿದ್ದುವು. ಹಿಂದೆ ಬಂದ ಪತ್ರದಲ್ಲಿ ಸಹಾಯ ಬೇಕಾದರೆ ಇಂತಿಂಥವರನ್ನು ಕೇಳು ಎಂದು ಬರೆದ ನೆನಪಾಯಿತು. ಆ ಪಟ್ಟಿಯನ್ನು ಶ್ಯಾಮನ ಕೈಮೇಲೆ ಇರಿಸಿದಳು. ಮಂಗಳೂರಿನ ಕೆಲವೊಂದು ಜನರ ಹೆಸರು ಅದರಲ್ಲಿತ್ತು. ಶ್ಯಾಮ ಅದನ್ನು ಓದಿ, ಹಣ ಇಲ್ಲದೆ ಹೋದರೂ ಚಿಂತೆ ಇಲ್ಲ, ಎಮ್ಮೆ ಬತ್ತಿ ಹೋಗಿ ಮೋಸವಾಗಿದೆ, ಯಾರಾದರೂ ಧರ್ಮಾರ್ಥವಾಗಿ ಒಂದು ಎಮ್ಮೆ ಕೊಟ್ಟಿದ್ದರೆ ತುಂಬ ಉಪಕಾರವಾಗುತ್ತಿತ್ತು ಎಂದನು. ಆ ಮಾತು ಮುಂದುವರಿಯುತ್ತಾ, ಅಮ್ಮ, ಈ ಹೆಸರಿನವರೆಲ್ಲರನ್ನ ನೋಡಿ ಬರುತ್ತೇನೆ. ನನಗೆ ಯಾರ ಗುರುತೂ ಇಲ್ಲ. ಆದರೆ ಜೈಲಿನಿಂದ ಪ್ರಭುದೇವರು ಹಿಂದಿರುಗಿರಬೇಕು. ಅವರನ್ನು ಕರೆದುಕೊಂಡು ಎಲ್ಲರನ್ನೂ ನೋಡುತ್ತೇನೆ. ಇವುಗಳ ಪೈಕಿ ಒಂದು ಹೆಸರು ಮಾತ್ರ ಗೊತ್ತಿದೆ, ನಂದ ಡಾಕ್ಟರರದ್ದು. ಆ ಮಗು ಸತ್ತದ್ದು ಅವರ ಆಸ್ಪತ್ರೆಯಲ್ಲಿ ಅಲ್ವೇ? ಅಣ್ಣ ಆಗ ಅವರ ಮೇಲೆ ಕಾದು ಕೆಂಡವಾಗಿದ್ದ. ಈಗೇತಕ್ಕೆ ಅವರನ್ನು ಕಾಣು ಎಂದು ಬರೆದನೋ ತಿಳಿಯದು ಎಂದ. ಮರುದಿನ ಶ್ಯಾಮ ಮನೆ ಕೆಲಸವನ್ನು ಒಬ್ಬೊಬ್ಬರಿಗೆ ಹಂಚಿಕೊಟ್ಟನು. ಅಮ್ಮ, ಇವತ್ತು ರಾತ್ರಿಯೇ ಬರಲಿಕ್ಕೆ ಆಗುತ್ತದೆಯೋ ಇಲ್ಲವೋ? ಅವರೆಲ್ಲರನ್ನೂ ಒಂದು ಸಾರಿ ಕಂಡು ಬರುವುದು ಒಳ್ಳೆಯದು. ಹಾಗೆಯೇ ಕಂಡು ನಾಳೆ ಸಂಜೆ ಬಂದೇ ಬರ್ತೇನೆ ಎಂದನು. ಹೌದು ಮಗು, ಮಳೆ ಬಿದ್ದ ಮೇಲೆ ಓಡಾಟ ಕಷ್ಟ. ಮಳೆ ಎಂದೂ ಶುರುವಾಗಬಹುದು ಎಂದಳು. ಮಳೆಯ ನೆನಪಾಗಲು ಮಕ್ಕಳ ವಿಚಾರ ಹೊಳೆದು, ಮಗು, ನೀನು ಬರುವಾಗ ಒಂದು ಸೀಸೆ ಅಮೃತಾಂಜನ, ನೀಲಗಿರಿ ಎಣ್ಣೆ, ಸ್ವಲ್ಪ ಕ್ವಿನಿನ್ ಮಾತ್ರೆ ಮರೆಯದೆ ತಾ. ನೆಗಡಿ ದಿವಸಗಳು ಬರಬಹುದು. ಅಲ್ಲದೆ ಈ ಮಕ್ಕಳು ಘಟ್ಟದ ಪ್ರಾಂತದವು, ಚಳಿ ಜ್ವರ ಕಟ್ಟಿಕೊಂಡು ಬಂದಿರಲಬಹುದು. ನಮ್ಮಿಂದಾದ ಮುಂಜಾಗ್ರತೆ ಮಾಡುವುದು ಒಳ್ಳೆಯದು ಎಂದು ಹೇಳಿ ಕಳುಹಿಸಿದಳು. ಶ್ಯಾಮ ಬಹಳ ಉತ್ಸಾಹದಿಂದಲೇ ಹೊರಟ. ಮೊದಲಿಗ ಡಾಕ್ಟರ್ ನಂದರ ದರ್ಶನ ಮಾಡುತ್ತೇನೆಂದುಕೊಂಡ. ಈ ಚಳವಳದ ವೇಳೆಯಲ್ಲಿ ಮುಂದಾಳಾಗಿ ಅಲ್ಲವಾದರೂ ಬೆಂಗಡೆಯಿಂದ ಅವರು ತುಂಬ ಕೆಲಸ ಮಾಡಿದ್ದಾರೆ. ಸೆರೆಮನೆ ಸೇರಿದ ಜನರಿಗೆ ನೆರವು ಕೊಟ್ಟಿದ್ದಾರೆ ಎಂಬ ವದಂತಿಯನ್ನು ಕೇಳಿದ್ದ. ಹೀಗೆಂದು ಅವರನ್ನು ಕಾಣಲು ತುಂಬ ಆಸೆಯಿಂದ ಹೊರಟ. ಈತ ಅವರ ಮನೆಯನ್ನು ಸೇರುವಾಗ ಅವರು ಆಸ್ಪತ್ರೆಗೆ ಹೋಗಿದ್ದರು. ಅಲ್ಲಿಗೆ ಹೋದಾಗ ಮದ್ದಿನ ಕಾರ್ಖಾನೆಗೆ ಹೋಗಿದ್ದರು. ಅಲ್ಲಿಗೆ ಹೋದರೆ ಹೆರಿಗೆ ಆಸ್ಪತ್ರೆಯಲ್ಲಿದ್ದಾರೆಂಬ ವಾರ್ತೆ ಸಿಕ್ಕಿತು. ಹೀಗೆ ದಿನವೆಲ್ಲ ಓಡಾಟದಲ್ಲಿ ಕಳೆದು ಹಸಿದು ಕತ್ತಲೆಯ ವೇಳೆಗೆ ಅವರ ಮನೆಯ ಜಗುಲಿಯನ್ನು ಸೇರಿದನು. ರಾತ್ರಿ 9 ಗಂಟೆಗೆ ಅವರ ಕಾರು ಬಂದಿತು. ಅವರು ಮನೆಯೊಳಕ್ಕೆ ಹೋದರು. ಊಟ ಮಾಡಿ ಹೊರಕ್ಕೆ ಬಂದ ಮೇಲೆ, ಯಾರು ನೀನು, ಏಕೆ ಬಂದೆ ಎಂಬುದನ್ನು ವಿಚಾರಿಸಿದರು. ಶ್ಯಾಮ ರಾಧಾಕೃಷ್ಣನ ಪತ್ರವನ್ನು ತೋರಿಸಿದನು. ಅವರು ಅವರಿಗೆ ಈ ಕಾಗದವೇ ಅರ್ಥವಾಗದಂತೆ ತೋರಿಸಿಕೊಂಡರು. ಈತ ಮೊದಲಿನಿಂದ ಪ್ರಾರಂಭಿಸಬೇಕಾಯಿತು. ನಾನು ಸೆರೆಮನೆಯಿಂದ ಮರಳಿದವನು. ರಾಧಾಕೃಷ್ಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸತ್ಯಾಗ್ರಹ ನಡೆಸುತ್ತಿದ್ದಾನೆ. ಅಲ್ಲಿಂದ ಕೆಲವು ನಿರಾಶ್ರಿತರ ಮಕ್ಕಳನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ನಿಮ್ಮಂತಹ ಶ್ರೀಮಂತರು ಅವರ ಪಾಲಿಗೆ ಸಹಾಯಕರಾಗಬೇಕು ಎಂದು ಅರ್ಧ ತಾಸು ಭಿನ್ನವಿಸಿಕೊಂಡ. ಅವರು ಅದಕ್ಕೆ, ಫಂಡ್ಸ್ ಕಾಂಗ್ರೆಸ್ಸಿನಲ್ಲಿಲ್ಲ. ಧನಾಭಾವದಿಂದ ನಮ್ಮ ಜಿಲ್ಲೆಯಿಂದ ಜೈಲಿಗೆ ಹೋದವರ ಕುಟುಂಬಕ್ಕೆ ನಮ್ಮಿಂದ ಸಹಾಯ ಮಾಡುವುದಾಗಲಿಲ್ಲ. ಹಾಗಾಗಿ ಇಲ್ಲಿನ ಚಳವಳವೇ ನಿಂತಿತು. ಇದೋ 5 ರೂಪಾಯಿ ಕೊಡ್ತಿದ್ದೇನೆ. ಇದು ನನ್ನ ಸ್ವಂತದ ಹಣ. ನನ್ನಲ್ಲಿ ಯಾವ ಫಂಡೂ ಇಲ್ಲ. ಎಲ್ಲ ಕರೆಯಿಂದ ನಾನು ದೂರವಾಗಿದ್ದೇನೆ. ಇಷ್ಟನ್ನು ತೆಗೆದುಕೋ, ಅದನ್ನು ಕಾಫಿ ಹೋಟೆಲಿಗೆ ಕೊಡದೆ ಎಂದು ನುಡಿದು ಒಳಕ್ಕೆ ಹೋದರು. ಶ್ಯಾಮನ ಮುಖ ಸಪ್ಪಗಾಯಿತು. ನಾನು ನನಗಾಗಿ ಕೇಳುತ್ತಲಿಲ್ಲ. ತಮ್ಮಂತಹ ದೊಡ್ಡವರು ಹಾಗೆನ್ನಬಾರದು. ನಮಗೆ ಇಲ್ಲವಾದರೆ ಕೊಡಬೇಕಿಲ್ಲ. ಸಂತೋಷವಿದ್ದಲ್ಲಿ ಮಾತ್ರ ಎಂದು ಹೇಳಬೇಕೆನ್ನುವಷ್ಟರಲ್ಲಿ, ಆಗಲಿ, ನೀನು ಹೋಗು, ನನಗೆ ಬಹಳ ಕೆಲಸವಿದೆ ಎಂದು ಹೇಳಿ ಒಂದು ಉಪದ್ವಾಪ ನಿವಾರಿಸಿಕೊಂಡವರಂತೆ ಒಳಕ್ಕೆ ಹೋದರು. ಶ್ಯಾಮ ಮನೆಯ ಗೇಟಿನಿಂದ ಹೊರಕ್ಕೆ ಬಂದ. ಕತ್ತಲು ಮೀರಿತ್ತು. ಅವನ ಊಟ ಆಗಿರಲಿಲ್ಲ. ಏನು ಮಾಡಲಿ ಎಂದು ಒಂದು ಹೋಟೆಲಿಗೆ ಹೋದ. ಒಳಕ್ಕೆ ಹೋಗಲು ನಾಚಿಕೆಯಾಯಿತು.
ಕಾಫಿ ಹೋಟೆಲಿಗೆ ಹಾಕದೆ ಎಂದ ಅವರ ಮಾತುಗಳು ನೆನಪಾದವು. ಅಲ್ಲಿಂದ ಹಿಂದೆ ಬಂದು ಒಂದಾಣೆಯ ಬಾಳೆಹಣ್ಣನ್ನು ಕೊಂಡು ಯಾವುದೋ ಒಂದು ಅಂಗಡಿಯ ಜಗಲಿಯ ಮೇಲೆ ಕುಳಿತು ತಿಂದನು. ಅಲ್ಲಿಯೇ ಸೊಳ್ಳೆಗಳ ಕಡಿತ ಅನುಭವಿಸುತ್ತಾ ರಾತ್ರಿಯನ್ನು ಕಳೆದ. ಬೆಳಕು ಹರಿಯುವ ಮುಂಚೆ ಎದ್ದು ಕದ್ರಿಗೆ ಹೋಗಿ ಮುಖ ಮಜ್ಜನಗಳನ್ನು ಮುಗಿಸಿಕೊಂಡು ಸ್ನಾನವನ್ನು ಮಾಡಿ ತಿರುಗಿ ಪೇಟೆಗೆ ಭಿಕ್ಷಾಟನೆಗೆ ಹೊರಟನು. ಬರಿದೆ ಗೊತ್ತು ಗುರಿ ಇಲ್ಲದೆ ಅಲೆಯುವುದಕ್ಕಿಂತ ಇಷ್ಟರಲ್ಲಿ ಮರಳಿ ಬಂದಿರಬೇಕಾದ ಪ್ರಭುದೇವನನ್ನು ಹುಡುಕಿ ಹೋಗುವುದು ಒಳ್ಳೆಯದೆಂದು ಯೋಚಿಸಿ ಅವನ ಕಚೇರಿಯನ್ನು ವಿಚಾರಿಸಿಕೊಂಡು ಹೋದನು. ಕಚೇರಿಯಲ್ಲಿ ಪ್ರಭುದೇವ ಕುಳಿತಿದ್ದ. ಸುತ್ತಲೂ 4-6 ಗೆಳೆಯರು ಕುಳಿತಿದ್ದರು. ಒಂಟಿಯಾಗಿರುವುದಕ್ಕೆ ಅವನಿಗೆ ಸಾಧ್ಯವೇ ಇರಲಿಲ್ಲ. ಆ ಗೆಳೆಯರೊಡನೆ ಜೈಲಿನಲ್ಲಿ ಹಾಗೆ ಮಾಡಿದೆವು, ಹೀಗೆ ಮಾಡಿದೆವು, ಜೈಲು ವಾರ್ಡನ್ನು ನಮ್ಮನ್ನು ನೋಡಿ ಹೆದರು ಸಾಯುತ್ತಿದ್ದರು ಎಂದು ಹೆಗ್ಗಳಿಕೆ ಕೊಚ್ಚುತ್ತಿದ್ದ. ಆಗ ಶ್ಯಾಮ ಅಲ್ಲಿಗೆ ಕಾಲಿರಿಸಿದ. ಅವನನ್ನು ಕಾಣುತ್ತಲೇ, ಹಲೋ, ಎಲ್ಲೋ ಕಂಡ ನೆನಪು, ಎಲ್ಲಿ ಎಂದು ಕೇಳುತ್ತಲೇ ಈತ ಕನ್ನಾನೂರಿನಲ್ಲಿ ಎಂದ. ರೈಟ್ ಎಂದು ಅವನನ್ನು ಕುಳಿತಿರಲು ಹೇಳಿ ತಿರುಗಿ ಬಾಯಿ ಬಡಾಯಿ ಆರಂಭ ಮಾಡಿದನು. ಈತ, ನಾನು ನಿಮ್ಮ ಹತ್ತಿರವೇ ಒಂದು ಕೆಲಸಕ್ಕೆ ಬಂದಿದ್ದೇನೆ ಎಂದನು. ಹೇಳಿಬಿಡ್ರಲ್ಲ. ಇಲ್ಲ, ಸ್ವಲ್ಪ ಖಾಸಗಿಯಿಂದ ಮಾತಾಡಬೇಕಿತ್ತು ಎಂದನು. ಅವನನ್ನು ಕರೆದುಕೊಂಡು ಅಲ್ಲಿಯೇ ಒಂದು ಮೂಲೆಯನ್ನು ಸೇರಿದನು. ಟೆಲಿಫೋನ್ ಸಂಭಾಷಣೆಯಂತಿತ್ತು ಅವರ ನೋಟ. ಅಳುಕಿ ಅಳುಕಿ ರಹಸ್ಯ ಕಾದಿಡಲು ಶ್ಯಾಮ ಕಿವಿಯಲ್ಲಿ ಮಾತಾಡಿದರೆ ಇವನು ಸ್ಫೂರ್ತಿಯಿಂದ ಗಟ್ಟಿಯಾಗಿ ಹಾಗೋ, OS ಡಾಕ್ಟರ್ ನಂದರಲ್ಲಿ ಹೋಗುವ ಎಂದು ದಬಾಯಿಸುತ್ತಲೇ ಇದ್ದನು. ನಂದರ ವಿಚಾರವನ್ನು ಶ್ಯಾಮ ತಿಳಿಸುತ್ತಲೇ, ಹಾಗಂದರೆ ಅವರು ಅನ್ನುವ ಜನವೇ ಅಂದಾರು ಎಂದು ಈಚೆಗೆ ಸರಿದು ಬಂದನು. ಆಮೇಲೆ ಎಲ್ಲರನ್ನೂ ಉದ್ದೇಶಿಸುತ್ತಾ, ಇದು 2ನೆಯ ನಿದರ್ಶನ. ನನ್ನ ಮೊದಲಿನ ಅನುಭವ ಹಾಗೇನೇ ಇತ್ತು. ನಂದರು ಮನೆಯಲ್ಲಿದ್ದು ಜನಗಳ ಬೆನ್ನು ಚಪ್ಪರಿಸಿ, ನೀವು ಮುಂದೆ ಹೋಗಿ ನಾನು ಸಹಾಯಕ್ಕೆ ಇದ್ದೇನೆ ಎಂದು ಜನರ ಉದ್ವೇಗ ತ್ಯಜಿಸಿ ಜೈಲಿಗೆ ಕಳುಹಿಸಿದ್ದೇನೋ ಸರಿಯೇ, ಆದರೆ ಹೋದವರ ಕುಟುಂಬಕ್ಕೆ ಒಂದು ಬಿಡುಗಾಸನ್ನು ಸಹಾಯ ಮಾಡಲಿಲ್ಲ. ನನಗೇ ಅಂದ್ರಲ್ಲ, ನನ್ನ ಪತ್ರಿಕೆಯನ್ನು ತಿರುಗಿ ಹೊರಡಿಸಬೇಕೆಂದಾಗ ನನ್ನ ಹಣವೆಲ್ಲ ಅದರಲ್ಲಿ ಸಿಕ್ಕಿಬಿದ್ದಿದೆ ಎಂದು. ನಾನು ಇವರ ತಂದೆಗೆ ಬುದ್ಧಿ ಕಲಿಸಿಯೇನು ಎಂದು ನಂದರ ಮೇಲಿನ ಸಿಟ್ಟನ್ನು ಎಲ್ಲರ ಮುಂದೆಯೂ ಕಾರಿದನು. ಆದರೆ ಅದರಿಂದ ಶ್ಯಾಮನ ಕೆಲಸವಾಯಿತೇ? ಶ್ಯಾಮ ತನ್ನ ಕಥೆಯನ್ನು ವಿಸ್ತರಿಸಿ ಹೇಳಿದ. ನನಗೆ ಇಲ್ಲಿ ಯಾರ ಗುರುತೂ ಇಲ್ಲ, ಇಂತಿಂಥವರ ಬಳಿಗೆ ಕರೆದುಕೊಂಡು ಹೋಗುತ್ತೀರಾ ಎಂದು ಪಟ್ಟಿಯನ್ನು ತೋರಿಸಿ ಕೇಳಿದ. ಈ ಮಂಗಳೂರಿನಲ್ಲಿಯೇ? ಅದು ಹಿಂದಿನ ಕಾಲಕ್ಕಾಯಿತು. ಈಗ ಖಾದಿ ಹಾಕಿದವರನ್ನು ಕಂಡು ದೂರ ನಿಲ್ಲಿಸಿ ಸಲಾಂ ಹಾಕುವ ಯುಗ ಬಂದಿದೆ. ವಂತಿಗೆ ಪಟ್ಟಿಯಲ್ಲಿ ಹೆಸರು ಬಿದ್ದುದು ಗೊತ್ತಾದರೆ ತಮ್ಮನ್ನು ಜೈಲಿಗೆ ಒಯ್ಯುತ್ತಾರೆ ಎಂಬ ಭೀತಿ ಹುಟ್ಟಿದೆ. ಈ ಜನರಿಗೆ ನಾನು ಅನ್ನುತ್ತೇನಲ್ಲ, ಬೋಲ್ಶೆವಿಸಮ್ ಬರಬೇಕು. ಹಿಂದೆ ಸರ್ವಾಧಿಕಾರಿಗಳೂ ಇರಬೇಕು, ಚಾಟಿ ಹಿಡಿದು ಕುಣಿಸುವವರು ಬೇಕು. ಅಂತೂ ನಾನು ಇವರಾರೆಲ್ಲಿಗೂ ಬರುವುದಿಲ್ಲ. ನೀವೇ ಹೋಗಿ ನೋಡಿ. ಅವರ ಮನೆಗಳು ಎಲ್ಲಿ ಏನೆಂದು ಹೇಳುತ್ತೇನೆ. ನನ್ನ ಲೆಕ್ಕಕ್ಕೆ ಆದಷ್ಟು ಸಹಾಯ ಮಾಡುತ್ತೇನೆ. ತಿಂಗಳ 10 ರೂಪಾಯಿ ನನ್ನದು ಎಂದು ಆಗಲೇ ಅಲ್ಲಿ ಕುಳಿತ ಮಿತ್ರನೊಬ್ಬನಿಂದ 10 ರೂಪಾಯಿಗಳನ್ನು ಇಸ್ಕೊಂಡು ಕೊಟ್ಟು ಆಯಿತು. ನನಗೆ ಈ ಒಬ್ಬ ಕಳ್ಳರಲ್ಲೂ ವಿಶ್ವಾಸವಿಲ್ಲ. ಅಲ್ಲವಾದರೆ ಬರುತ್ತಿದ್ದೆ. ಇನ್ನು ಆ ಸಾಹುಕಾರ ರಂಗಪ್ಪಯ್ಯನೇ, ಅವರು ಕಾಸನ್ನು ಕೊಟ್ಟಾರೆಂದು ನಾನು ನಂಬುವುದಿಲ್ಲ. ಸರ್ಕಾರಕ್ಕೆ ಹೆದರಿ ಸಾಯುತ್ತದೆ ಆ ಮೃಗ. ಮಗ ರಮಾನಾಥ ಜೈಲಿಗೆ ಹೋದನೆಂದು 15 ದಿವಸ ಚಳಿ ಜ್ವರದಿಂದಲೇ ಮಲಗಿದರು. ಕೊನೆಗೆ ಅಲ್ಲಿಗೂ ಬಂದು ಕ್ಷಮೆ ಬೇಡೆಂದು ಮಗನನ್ನು ಒತ್ತಾಯಿಸಿದರು. ಅವನು ಗಟ್ಟಿ ನಿಂತು ತನ್ನ ಮರ್ಯಾದೆಯನ್ನು ಉಳಿಸಿಕೊಂಡ. ನನಗೆ ಅಧಿಕಾರ ದೊರೆತರೆ ಇಂಥ ಪ್ರಾಣಿಗಳನ್ನೆಲ್ಲ ತೋಫಿನ ಬಾಯಿಗೆ ಕೊಟ್ಟೇನು ಎಂದ. ಶ್ಯಾಮ ತೀರ ನಿರಾಶೆಯಿಂದ ಹೊರಟು ಹೋದನು. ಅನಂತರ 1 ತಾಸಿನ ಕಾಲ ಪ್ರಭುದೇವ ರಾಧಾಕೃಷ್ಣನ ವಿಚಾರ ಮಾತನಾಡಿದನು. ನಾನು ಅವರ ವೀರವಾಣಿ ಬುಲೆಟಿನ್ ನೋಡಿದ್ದೆ. ಎಂಥ ಜೋರಿನ ಮಾತುಗಳು. ನಮ್ಮ ಸಮಾಜವಾದದ ವಿಷಯ ಹಾಗೆ ಬರೆಯಬೇಕು. ಅವನನ್ನು ನಮ್ಮ ಗ್ರೂಪಿಗೆ ಖಂಡಿತವಾಗಿ ಸೇರಿಸಿಕೊಳ್ಳಬೇಕು. ನೋಡಿ, ಆತ ಈಗ ಉತ್ತರ ಕನ್ನಡದಲ್ಲಿ ಬಹಳ ಕೆಲಸ ಮಾಡುತ್ತಿದ್ದಾನಂತೆ. ಕಿರಿಪದವಿನ ಆಶ್ರಮದಲ್ಲಿ 10-8 ಅನಾಥರನ್ನು ಸಾಕುತ್ತಿದ್ದಾನಂತೆ. ಆ ಆಶ್ರಮ ಯಾವುದೆಂಬುದು ಗೊತ್ತಾಯಿತೇ? ನಮ್ಮ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರು ದಯಾನಂದ ರಾಯರು ಹೊರಡಿಸಿದ ಆಶ್ರಮ. ಹೊರಡಿಸಿದಾಗ ನನಗೆ ಗೊತ್ತು. ಆಮೇಲೆ ಅದರ ಸುದ್ದಿಯನ್ನೇ ಕೇಳಲಿಲ್ಲ. ನನಗೆ ಒಂದು ಸಂಗತಿ ತೋರುತ್ತದೆ.
ಯಾವ ಕಾರ್ಯಕ್ರಮವೇ ಆಗಲಿ ಪೇಟೆ ಸಿಟಿಗಳಿಗೆ ಸಮೀಪವಾಗಿ ನಡೆಯಬೇಕು. ಇಲ್ಲವಾದರೆ ಹೇಳ ಹೆಸರಿಲ್ಲದೆ ಅವು ಸತ್ತು ಹೋಗುತ್ತವೆ. ನಿಜಕ್ಕೂ ನನ್ನಲ್ಲಿ ಹಣ ಇಲ್ಲದೇನೇ ಹೋಯಿತು. ಇಲ್ಲವಾದರೆ ಇಂಥ ಸಂದರ್ಭದಲ್ಲಿ ನಾನು ಒಬ್ಬನೇ ಅವನನ್ನು ನಡೆಸುತ್ತಿದ್ದೆ. ನನಗೆ ಡಾಕ್ಟರ್ ನಂದರ ಹಣ ವರ್ಚಸ್ಸು ಇದ್ದಿದ್ದರೆ ಏನೇನು ಮಾಡಿಬಿಡುತ್ತಿದ್ದೆ ಗೊತ್ತೇ. ಆ ಪ್ರಾಣಿಯಲ್ಲಿ ನನಗೆ ಯಾವ ವಿಶ್ವಾಸವೂ ಉಳಿದಿಲ್ಲ. ಇಂದಿನ ತನಕ ಇಷ್ಟೊಂದು ಬಹಿರಂಗವಾಗಿ ತೀಕ್ಷ್ಣವಾಗಿ ಪ್ರಭುದೇವ ನಂದರನ್ನು ದೂರಿರಲಿಲ್ಲ. ತನ್ನ ನಿಂತ ಪತ್ರಿಕೆಯನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡದಿದ್ದುದೇ ಈ ರೇಗಾಟದ ಕಾರಣ. ಆದರೆ ಈಗ ಅವನಿಗೆ ಸ್ವಲ್ಪ ಸಮಾಧಾನ. ಅಲ್ಲೇ ಕುಳಿತಿದ್ದ ಮಿಸ್ಟರ್ ಸಾಣೇಕಲ್ ಸಹಾಯ ಮಾಡಲು ಒಪ್ಪಿದ್ದಾನೆ. ಸಾಣೇಕಲ್ ಮತ್ತು ಪ್ರಭುದೇವ ಇಬ್ಬರೂ ಸೇರಿ ಸ್ವತಂತ್ರ ಮುದ್ರಣಾಲಯ ತೆರೆದು ನಾಡಿನಲ್ಲಿ ಕ್ರಾಂತಿಕಾರಕ ಸಾಹಿತ್ಯವನ್ನು